ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ವಿ. ಇಡೀ ಆರ್ಥಿಕ ಸಮೀಕ್ಷೆ ಅಂತಕ್ಕಂಥದ್ದು ಒಟ್ಟು 17 ಚಾಪ್ಟರ್ಗಳಿರ್ತಕ್ಕಂಥ 17 ಅಧ್ಯಾಯಗಳಿರ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಆಗುತ್ತೆ. ಸರ್ಕಾರದ ಅಧಿಕೃತ ದಾಖಲೆಗಳನ್ನು ಒಳಗೊಂಡಿರ್ತಕ್ಕಂಥ ಮಾಹಿತಿ ಪುಸ್ತಕ ಆಗುತ್ತೆ. ಸೊ ಆ ಒಂದು ಪುಸ್ತಕದಲ್ಲಿ ಆ ಒಂದು ಸಮೀಕ್ಷೆಯಲ್ಲಿ ಬರ್ತಕ್ಕಂಥ ಹಲವಾರು ವಿಚಾರಗಳು ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು, ಹಿಂದೆ ಸಹಿತ ಕೇಳಿದ್ದಾರೆ ಕೂಡ. ಹಾಗಾದರೆ ಈ 17 ಚಾಪ್ಟರ್ಗಳಲ್ಲಿ ನಾವು ಹಿಂದೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತಕ್ಕಂಥ ವಿವಿಧ ಭಾಗಗಳಲ್ಲಿ ನೋಡಿದ್ವಿ. ಸೊ ಈ ಒಂದು ವಿಡಿಯೋ 4ನೇ ಭಾಗ ಆಗುತ್ತೆ ಕರ್ನಾಟಕದ ಎಕನಾಮಿಕ್ ಸರ್ವೆ ಮೇಲೆ. ಹಾಗಾದರೆ ಈ ಒಂದು ಭಾಗದಲ್ಲಿ 6ನೇ ಅಧ್ಯಾಯವಾಗಿರ್ತಕ್ಕಂಥ ನಗರಾಭಿವೃದ್ಧಿ ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಮತ್ತು 7ನೇ ಅಧ್ಯಾಯವಾಗಿರ್ತಕ್ಕಂಥ ಕೃಷಿ ಅವಲಂಬಿತ ವಲಯಗಳು ಮತ್ತು ಆಹಾರ ಭದ್ರತೆ ಅಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್ ಆ್ಯಂಡ್ ಫುಡ್ ಸೆಕ್ಯೂರಿಟಿ ಅಂತ ಈ 2 ಅಧ್ಯಾಯಗಳಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ, ಅದು PC, PSI, SDA ಅಥವಾ ಗ್ರೂಪ್ ಸಿ ಅಥವಾ ಇನ್ನಿತರ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದಷ್ಟು ಕರೆಂಟ್ ಇವೆಂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಆ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಬರ್ತಕ್ಕಂಥ ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ನೋಡಿ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ 4ನೇ ಭಾಗ ಆಗುತ್ತೆ. ಸೊ ಕಳೆದ 3 ಭಾಗಗಳನ್ನು ಯಾರು ನೋಡಿಲ್ವೋ ಆ ಒಂದು ಲಿಂಕನ್ನು, ಪ್ಲೇಲಿಸ್ಟನ್ನು ಈ ಒಂದು ಐಕಾನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಓಕೆ, ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳು ಇದ್ದಾವೆ ಅನ್ನೋದಾದರೆ, ಆಲ್ಮೋಸ್ಟ್ ಕೃಷಿ ಸಂಬಂಧಿತ ವಿಚಾರಗಳು ಭಾಳಷ್ಟು ಇದ್ದಾವೆ. ಸೊ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವರೆಲ್ಲ ಕೃಷಿ ಮಾಡಿರ್ತೀರ, ಕೃಷಿಯಿಂದ ಬಂದಿರ್ತೀರ ಕೂಡ. ಸೊ ಹಾಗಾಗಿ ನಿಮಗೆ ಕೃಷಿ ಬಗ್ಗೆ ಒಂದಷ್ಟು ಐಡಿಯಾ ಇದ್ದೇ ಇರುತ್ತೆ. ಅವೆಲ್ಲವುಗಳನ್ನು ಇವತ್ತು ನೋಡ್ತಾ ಹೋಗೋಣ. ಭಾಳಷ್ಟು ಜನ ಕೇಳ್ತಾ ಇದ್ರಿ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಯಾವ್ಯಾವ ಸರ್ ಅಂತ. ಸೊ ಸುಮಾರು ಯೋಜನೆಗಳು, ಕೃಷಿ ಸಂಬಂಧಿತ ಯೋಜನೆಗಳು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ವಿಡಿಯೋದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವ್ಯಾವು ಅನ್ನೋದಾದರೆ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ತ್ವರಿತ ಬಸ್ ಸಂಚಾರ ವ್ಯವಸ್ಥೆ, ಬೆಂಗಳೂರಿನಲ್ಲಿ ಸಾರ್ವಜನಿಕ ಬೈಸಿಕಲ್ ವ್ಯವಸ್ಥೆ, ಭಾರತದ ತ್ಯಾಜ್ಯ ಮುಕ್ತ ನಗರಗಳಿಗೆ ಸ್ಟಾರ್ ರೇಟಿಂಗ್, ಗಾರ್ಬೇಜ್ ಫ್ರೀ ಸಿಟೀಸ್ ಅಂತ ಕರಿತೀವಿ, ಮತ್ತು ಸ್ವಚ್ಛ ಸರ್ವೇಕ್ಷಣಾ ವರದಿ 2020. ಓಕೆ, ಮತ್ತು 2020-21ನೇ ಸಾಲಿನ ಮೆಟ್ರೋ ಯೋಜನೆಗಳು. ಇವುಗಳು ನಗರಾಭಿವೃದ್ಧಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳಾಗ್ತವೆ. ಇವುಗಳ ಬಗ್ಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಯಾವ್ಯಾವ ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಇನ್ನು ಕೃಷಿ ಬಗ್ಗೆ ಬರೋದಾದರೆ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿ ಅಂದರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ZBNF ಅಂತ ಕರಿತೀವಿ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಪರಂಪರಾಗತ ಕೃಷಿ ವಿಕಾಸ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಆಗುತ್ತೆ, ಮಣ್ಣು ಆರೋಗ್ಯ ಕಾರ್ಡ್, ಸಾಯಿಲ್ ಹೆಲ್ತ್ ಕಾರ್ಡ್ ಅಥವಾ SHC ಅಂತ ಕರಿತೀವಿ. ಇವೆಲ್ಲವುಗಳ ಬಗ್ಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಏನೇನು ಹೇಳ್ತಾ ಹೋಗ್ತಾರೆ, ಯಾವ ಕಾರ್ಯಕ್ರಮಗಳನ್ನು ತರ್ತೀವಿ, ಅವೆಲ್ಲವುಗಳನ್ನು ನೋಡ್ತಾ ಹೋಗೋಣ. ಜೊತೆಗೆ ರೈತ ಸಿರಿ ಯೋಜನೆ, ರಾಜ್ಯ ಕೃಷಿ ಬೆಲೆ ಆಯೋಗ, ಬೆಳೆ ದರ್ಶಕ್ ಅಪ್ಲಿಕೇಶನ್, ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ FPOs ಅಂತ ಕರಿತೀವಿ, ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ, GI ಟ್ಯಾಗ್ ಹೊಂದಿರತಕ್ಕಂಥ ಕರ್ನಾಟಕದ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ಯಾವ್ಯಾವು. ಓಕೆ, ಇವೆಲ್ಲವುಗಳನ್ನು ಆಲ್ರೆಡಿ ನಾವು ಭಾಳಷ್ಟು ವಿಚಾರಗಳನ್ನು ಕರೆಂಟ್ ಇವೆಂಟ್ಸಲ್ಲೂ ನೋಡಿದ್ದೀವಿ ಸಹಿತ. ಜೊತೆಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಅವುಗಳ ಬಗ್ಗೆ ಏನನ್ನ ಮೆನ್ಷನ್ ಮಾಡಿದ್ದಾರೆ, ಇವೆಲ್ಲವುಗಳನ್ನು ಒಂದು ಗ್ಲಾನ್ಸ್ ಮಾಡ್ದಂಗೆ ಆಗುತ್ತೆ, ನೋಡ್ತಾ ಹೋಗೋಣ. ಓಕೆ, ಬನ್ನಿ ಹಾಗಾದರೆ. ಸೊ ದಿಸ್ ಈಸ್ ಮೈ ಇಂಟ್ರೊಡಕ್ಷನ್. ನೋಡಿ, ಕರ್ನಾಟಕದ ಬಜೆಟ್ ಮೇಲೆ ನಾವು 3 ವಿಡಿಯೋಗಳನ್ನು ಮಾಡಿದ್ವಿ. ಈಗ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆ ಇದು 4ನೇ ವಿಡಿಯೋ ಆಗುತ್ತೆ. ಓಕೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ಗಿರ್ತಕ್ಕಂಥ ವ್ಯತ್ಯಾಸವೇನು, ಈ ಒಂದು ಆರ್ಥಿಕ ಸಮೀಕ್ಷೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇದರಲ್ಲಿ ಏನು ಮೆನ್ಷನ್ ಮಾಡಿರ್ತಾ ಅವೆಲ್ಲವುಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಹಾಗಾಗಿ ನೇರವಾಗಿ ನಾವೀಗ ಕ್ವಶನ್ಸ್ಗೆ ಹೋಗೋಣ. ಓಕೆ, ಹಾಗಾದರೆ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ತ್ವರಿತ ಬಸ್ ಸಂಚಾರ ವ್ಯವಸ್ಥೆಯನ್ನು ಕೆಳಗಿನ ಯಾವ ಅವಳಿ ನಗರಗಳಲ್ಲಿ ಪ್ರಾರಂಭಿಸಲಾಗಿದೆ. ಓಕೆ, ಇದರ ಇಂಗ್ಲೀಷ್ ವರ್ಷನ್ ನೋಡೋದಾದರೆ, ತ್ವರಿತ ಬಸ್ ಸಂಚಾರ ವ್ಯವಸ್ಥೆ ಅಂದರೆ ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್, BRTS ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಒಂದು BRTS ವ್ಯವಸ್ಥೆಯನ್ನು, ತ್ವರಿತ ಬಸ್ ಸಂಚಾರ ವ್ಯವಸ್ಥೆಯನ್ನು ಕೆಳಗಿನ ಯಾವ ಅವಳಿ ನಗರಗಳಲ್ಲಿ ಪ್ರಾರಂಭಿಸಲಾಗಿದೆ. ಸೊ ಒಂದು ಗಮನಿಸ್ಬೇಕೀಗ, ತ್ವರಿತ ಬಸ್ ಸಂಚಾರ ವ್ಯವಸ್ಥೆ ಅಂದರೆ ಯಾವುದೋ 2 ದೊಡ್ಡ ನಗರಗಳು ಭಾಳ ಸಮೀಪದಲ್ಲಿರ್ತವೆ. ಈಗ ಸಪೋಸ್ ನೋಡಿ, ಮೈಸೂರು ಮಂಡ್ಯ
ಜಸ್ಟ್ ಅರೌಂಡ್ 45 ಕಿಲೋಮೀಟರ್ಸು. ಬೆಂಗಳೂರು ಬಿಡದಿ ಭಾಳ ಹತ್ತಿರದಲ್ಲಿದ್ದಾವೆ. ದಾವಣಗೆರೆ ಹರಿಹರ ಜಸ್ಟ್ 15 to 20 ಕಿಲೋಮೀಟರ್ಸು. ಹುಬ್ಳಿ ಧಾರವಾಡ ಸಹಿತ ಒಂದು 15 ಕಿಲೋಮೀಟರ್ಸ್ ಅರೌಂಡಲ್ಲಿ ಇದ್ದಾವೆ. ಸೊ ಈ ಎರಡೂ ನಗರಗಳ ಮಧ್ಯೆ ಭಾಳಷ್ಟು ಜನ ಓಡಾಡ್ತಾ ಇರ್ತಾರೆ ಡೈಲಿ. ಸೊ ಅವ್ರಿಗೋಸ್ಕರ ಒಂದು ತ್ವರಿತ ಬಸ್ ಸಂಚಾರ ವ್ಯವಸ್ಥೆಯನ್ನು ತರಬೇಕು, ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮನ್ನು ತರಬೇಕಂತ ಇಡೀ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ಒಂದು ಅವಳಿ ನಗರಗಳಲ್ಲಿ ಇದನ್ನು ತರ್ತಾರೆ. ಸೊ ಎಲ್ರಿಗೂ ಗೊತ್ತಿದೆ, ಓಡಾಡುತ್ತಿರೋ ಸಹಿತ. ಸೊ ಸರಿಯಾದ ಉತ್ತರ ಹುಬ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಈ ಒಂದು ತ್ವರಿತ ಬಸ್ ಸಂಚಾರ ವ್ಯವಸ್ಥೆಯನ್ನು ಇಡೀ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ತರಲಾಗಿದೆ. ಓಕೆ, ಸೊ ಇದನ್ನು ಯಾವ್ಯಾವ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಕನಾಮಿಕ್ ಸರ್ವೆದಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಓಕೆ ನೋಡಿ, ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ತ್ವರಿತ ಬಸ್ ಸಂಚಾರ ವ್ಯವಸ್ಥೆಯನ್ನು ಆರಂಭಿಸಿದ್ದಾರೆ. ಈಗ ಆಲ್ರೆಡಿ ಒಟ್ಟು ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ರೆ 22.25 ಕಿಲೋಮೀಟರ್ ಉದ್ದ ಇದೆ. ಇದರಲ್ಲಿ ಹಲವಾರು ಲೇನ್ಗಳು ಬರ್ತವೆ. ಒಂದು ಉತ್ತಮ ಗುಣಮಟ್ಟದ ಸೇವೆಯನ್ನು ಪ್ರಯಾಣಿಕರಿಗೆ ಒದಗಿಸುವ ಗುರಿಯನ್ನು ಹೊಂದಿದೆ ತ್ವರಿತ ಬಸ್ ಸಂಚಾರ ವ್ಯವಸ್ಥೆ. ಇದಕ್ಕೆ ಹಣಕಾಸು ನೆರವನ್ನು ನೀಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅನ್ನೋದಾದರೆ ವಿಶ್ವ ಬ್ಯಾಂಕು ಸುಮಾರು 344 ಕೋಟಿ ರೂಪಾಯಿಗಳ ನೆರವನ್ನು ನೀಡಿದೆ. ಇದರ ಒಟ್ಟು ಪರಿಷ್ಕೃತ ವೆಚ್ಚ 970 ಕೋಟಿ ರೂಪಾಯಿಗಳಾಗಿದೆ. ಓಕೆ, ಇಷ್ಟು ತಿಳ್ಕೋಬೇಕು. ಇದನ್ನು ನೀವು ಧಾರವಾಡದಲ್ಲಿ ಹಲವಾರು ಕಾಂಪಿಟೇಟಿವ್ ನೀವು ಎಕ್ಸಾಮ್ ಪ್ರಿಪೇರ್ ಆಗೋದಕ್ಕೆ ಹೋಗ್ತಾ ಇರ್ತೀರ, ನೋಡಿರ್ತೀರ ಸಹಿತ, ಓಡಾಡಿರ್ತೀರ. ಹುಬ್ಳಿ ಧಾರವಾಡ ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮು ಇದು ಯಾವ ಏರಿಯಾದಲ್ಲಿ ಬರುತ್ತೆ ಅನ್ನೋದು ಕೂಡ ನೀವು ಓಡಾಡಿರ್ತೀರ. ಓಕೆ, ಸೊ ಇಷ್ಟಾಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಬೆಂಗಳೂರಿನಲ್ಲಿ ತರಲಾಗಿರ್ತಕ್ಕಂಥ ಸಾರ್ವಜನಿಕ ಬೈಸಿಕಲ್ ವ್ಯವಸ್ಥೆ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಸಿಸ್ಟಮ್ಗೆ ನೀಡಿರ್ತಕ್ಕಂಥ ಬ್ರ್ಯಾಂಡ್ನ ಹೆಸರೇನು? ನೋಡಿ, ಬೆಂಗಳೂರಿನಲ್ಲಿ ಒಂದು ಹವಾಮಾನ ಬದಲಾವಣೆ ಏನಾಗ್ತಾ ಇದೆಯೋ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಸಿಸ್ಟಮನ್ನು ಈಗ ತಂದಿದ್ದಾರೆ. ಅದರ ಒಂದು ಹೆಸರೇನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಓಕೆ, ನಮ್ಮ ಸೈಕಲ್, ಸೈಕಲ್ ಮಿತ್ರ, ಸೈಕಲ್ ಸವಾರಿ, ಟ್ರಿನ್ ಅಂತ. ಓಕೆ, ಹಾಗಾದರೆ ಬೆಂಗಳೂರಿನಲ್ಲಿ ತರಲಾಗಿರ್ತಕ್ಕಂಥ ಸಾರ್ವಜನಿಕ ಬೈಸಿಕಲ್ ವ್ಯವಸ್ಥೆ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಸಿಸ್ಟಮ್ನ ಹೆಸರೇನು ಮತ್ತು ಆ ಬ್ರ್ಯಾಂಡ್ನ ಹೆಸರೇನು ಅಂದರೆ ಟ್ರಿನ್ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ತಂದಿರತಕ್ಕಂಥ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಸಿಸ್ಟಮ್ನ ಹೆಸರಾಗುತ್ತೆ. ಹಾಗಾದರೆ ಎಕನಾಮಿಕ್ ಸರ್ವೆದಲ್ಲಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈಗ ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ ಸಿಸ್ಟಮನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಸಿ ಸೈಕಲ್ಗಳನ್ನು ಕೀಲಿ ಇಲ್ಲದೆ ಬೀಗ ತೆಗೆಯಬಹುದು. ಓಕೆ, ಅದಕ್ಕೋಸ್ಕರ ಇದಕ್ಕೆ ಬಹು ಖಾಸಗಿ ನಿರ್ವಾಹಕರುಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಸೊ ಯಾರ್ಯಾರು ಅನ್ನೋದಾದರೆ ಇಲ್ಲಿ ಕೆಲವೊಂದಷ್ಟು ಹೆಸರುಗಳನ್ನ ಕೊಟ್ಟಿದ್ದೀನಿ. ಬೌನ್ಸ್ ಅಂತ ನಾವು ಆಲ್ರೆಡಿ ಸ್ಕೂಟರ್ಗಳನ್ನ ನೋಡಿದ್ದೀವಿ ಅಲ್ವಾ. ಸೊ ಅದೇ ಥರ ಲೆಝೋನೆಟ್ ಮತ್ತು ಜೂಮ್ ಕಾರ್, ಪೆಡಲ್ ಬೈ, ಯೂಲು ಅಂತಕ್ಕಂಥ ವಿವಿಧ ಕಂಪನಿಗಳು ಸಹಿತ ಇದರಲ್ಲಿ ಕೈ ಜೋಡಿಸ್ತಾ ಇದ್ದಾವೆ. ನನಗೆ ಮೊದಲನೇ ಹಂತದಲ್ಲಿ HSR ಲೇಔಟ್, ಕೋರಮಂಗಲ, ಇಂದ್ರೇನಗರ, CBD ಪ್ರದೇಶ, ವಿಧಾನಸೌಧ ಮತ್ತು ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲಿ ಸಹಿತ 271 ಬೈಸಿಕಲ್ ನಿಲುಗಡೆ ಸ್ಥಳಗಳನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಈಗ ಸಪೋಸ್ ಮೆಟ್ರೋದಿಂದ ಬೇರೆ ಇನ್ಯಾವುದೋ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ಈ ಸೈಕಲ್ಗಳನ್ನ ಬಳಸಿ ಹೋಗ್ಬೋದು, ಮತ್ತು ಅಲ್ಲಿ ಸೈಕಲ್ನ ಬಿಟ್ಟು ಹೋಗ್ಬೋದು. ಅದಕ್ಕೆ ಎಷ್ಟು ಒಂದು ದೂರ ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಎಷ್ಟು ಅಮೌಂಟನ್ನು ಕಟ್ ಮಾಡ್ಕೋಬೇಕು ಅಂತ ಈ ಒಂದು ವ್ಯವಸ್ಥೆಯಲ್ಲಿ ಸಾಫ್ಟ್ವೇರ್ ಮುಖಾಂತರ ತರ್ತಾರೆ. ಸೊ ಅದು ಬೆಂಗಳೂರಿನಲ್ಲಿ ತರ್ತಕ್ಕಂಥ ಟ್ರಿನ್ ಅಂತಕ್ಕಂಥ ಬೈಸಿಕಲ್ ವ್ಯವಸ್ಥೆ ಆಗುತ್ತೆ. ಓಕೆ, ಇದನ್ನು ಆಲ್ರೆಡಿ ಮೈಸೂರಲ್ಲಿ ಕೂಡ ತಂದಿದ್ರು, ನೆನ್ಪಿಡ್ಬೇಕು. ಓಕೆ, ಮೂರನೇ ಪ್ರಶ್ನೆಗೆ ಹೋಗೋಣ. ಭಾರತದ ತ್ಯಾಜ್ಯ ಮುಕ್ತ ನಗರಗಳಿಗೆ ನೀಡುವ ಸ್ಟಾರ್ ರೇಟಿಂಗ್ನಲ್ಲಿ 5 ಸ್ಟಾರ್ಗಳನ್ನು ಪಡೆದಿರ್ತಕ್ಕಂಥ ಕರ್ನಾಟಕದ ನಗರ ಯಾವುದು? ಗಾರ್ಬೇಜ್ ಫ್ರೀ ಸಿಟಿ ಅಂತ ಕರಿತೀವಿ, GFC ಅಂತ. ಹಾಗಾದರೆ ಭಾರತ ಸರ್ಕಾರ ಈ ಒಂದು ರೇಟಿಂಗನ್ನು ನೀಡ್ತಾ ಬರ್ತಾ ಇದೆ. ಅದರಲ್ಲಿ ಕರ್ನಾಟಕದ ಒಂದು ನಗರ 5 ಸ್ಟಾರ್ಗಳನ್ನು ಪಡೆದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ತ್ಯಾಜ್ಯ ಮುಕ್ತ ನಗರವಾಗಿದೆ. ಯಾವ ನಗರ ಅದು? ಮೈಸೂರು, ಮಂಗಳೂರು, ಬೆಂಗಳೂರು, ದಾವಣಗೆರೆ ಅನ್ನೋದಾದರೆ ಸರಿಯಾದ ಉತ್ತರ. ಸೊ ನಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಮೈಸೂರು ನಗರವು ತ್ಯಾಜ್ಯ ಮುಕ್ತ ನಗರಗಳಿಗೆ ನೀಡ್ತಕ್ಕಂಥ ಸ್ಟಾರ್ ರೇಟಿಂಗ್ನಲ್ಲಿ 5 ಸ್ಟಾರ್ಗಳನ್ನು ಪಡೆದಿರ್ತಕ್ಕಂಥ ಕರ್ನಾಟಕದ ಏಕೈಕ ನಗರವಾಗಿದೆ. ಓಕೆ, ಇದನ್ನು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ತರ್ತಾ ಇದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯು 5 ಸ್ಟಾರ್ಗಳನ್ನು ಪಡೆದು ಗಾರ್ಬೇಜ್ ಫ್ರೀ ಸಿಟಿ ಎಂದು ಪ್ರಮಾಣೀಕರಣ ಪತ್ರವನ್ನು ಪಡೆದಿದೆ. ಜೊತೆಗೆ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ್ದು ಸಹಿತನೇ ಇದೆ, ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಮೈಸೂರಿಗೆ 5 ಸ್ಟಾರ್ ಗರಿ ಅಂತ ನಾವು ಹಿಂದೆ ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ಓಕೆ, ಸೊ ಇದರಲ್ಲಿ ಬೇರೆ ಬೇರೆ ನಗರಗಳು ಬೇರೆ ಬೇರೆ ಸ್ಥಾನವನ್ನು ಪಡೆದಿದ್ದಾವೆ. ನೋಡಿ, ಛತ್ತೀಸ್ಗಢದ ಅಂಬಿಕಾಪುರ, ಗುಜರಾತ್ನ ರಾಜ್ಕೋಟ್,
ಅಗೇನ್ ಗುಜರಾತ್ನ ಸೂರತ್, ಕರ್ನಾಟಕದ ಮೈಸೂರು, ಮಧ್ಯಪ್ರದೇಶದ ಇಂದೋರ್ ಮತ್ತು ಮಹಾರಾಷ್ಟ್ರದ ನವಿ ಮುಂಬೈ, ಈ 6 ನಗರಗಳು 5 ಸ್ಟಾರ್ಗಳನ್ನು ಪಡೆದಿರ್ತಕ್ಕಂಥ ಒಂದು ನಗರಗಳಾಗ್ತವೆ, ಗಾರ್ಬೇಜ್ ಫ್ರೀ ಸಿಟೀಸ್ ಅಥವಾ ತ್ಯಾಜ್ಯ ಮುಕ್ತ ನಗರಗಳು. ಇಲ್ಲಿ ಪ್ರಶ್ನೆ ಏನಾಗುತ್ತೆ ಅಂದರೆ, ಈ ಒಂದು ಗಾರ್ಬೇಜ್ ಫ್ರೀ ಸಿಟಿ ರ್ಯಾಂಕಿಂಗನ್ನು ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದ ಇಲಾಖೆ ಯಾವುದು ಅಂತ ಕೇಳ್ತಾರೆ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಕನ್ನಡದಲ್ಲಿ ನೋಡೋದಾದರೆ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಈ ಒಂದು ಸಮೀಕ್ಷೆಯನ್ನು ನಡೆಸಿ ಬೇರೆ ಬೇರೆ ಸ್ಟಾರ್ ರ್ಯಾಂಕಿಂಗ್ಗಳನ್ನ ಕೊಡ್ತಾ ಹೋಗ್ತಾರೆ. ಇದರ ಉದ್ದೇಶ ಏನಾಗುತ್ತೆ, ಈ ಒಂದು ನಗರಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ವಚ್ಛತೆಯನ್ನು ಕಾಪಾಡಬೇಕು, ತ್ಯಾಜ್ಯ ಮುಕ್ತ ನಗರಗಳನ್ನಾಗಿ ಮಾಡಬೇಕು, ಆಯಾ ನಗರಗಳಲ್ಲಿಯೇ ಒಂದು ಕಾಂಪಿಟೇಷನ್ನ ಬಿಲ್ಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ರಾಷ್ಟ್ರಮಟ್ಟದ ಒಂದು ಸರ್ವೆಯನ್ನು ನಡೆಸಿ ಈ ರ್ಯಾಂಕಿಂಗನ್ನು ಕೊಡ್ತಾ ಹೋಗ್ತಾರೆ. ಪ್ರಶ್ನೆ ಏನು ಕೇಳ್ಬೋದು, ಕರ್ನಾಟಕದ ಯಾವ ನಗರ 5 ಸ್ಟಾರ್ ರ್ಯಾಂಕಿಂಗ್ನ ಪಡೆದಿದೆ ಅಂದರೆ ಮೈಸೂರು. ಬೇರೆ ಬೇರೆ ನಗರಗಳಲ್ಲೂ ಸಹಿತ ನೆನ್ಪಿಡ್ಬೇಕು, ಯಾಕಂದರೆ 3 ಸ್ಟಾರ್ ಪಡೆದಿರ್ತಕ್ಕಂಥ ನಗರವನ್ನು ಕೊಟ್ಟು ಇನ್ನೂ 3ಗಳನ್ನು 5 ಸ್ಟಾರ್ ಪಡೆದಿರ್ತಕ್ಕಂಥ ನಗರಗಳನ್ನು ಕೊಟ್ಟು ಇದರಲ್ಲಿ ಯಾವುದು 5 ಸ್ಟಾರ್ಗಳನ್ನು ಪಡೆದಿಲ್ಲ ಅಂತ ಕೇಳ್ಬೋದು. ಸೊ ಕ್ವಶನ್ ಡಿಫಿಕಲ್ಟಿ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಗ್ಬೋದು, ಅದಕ್ಕೋಸ್ಕರ. ಓಕೆ, ಸೊ ಇದರಲ್ಲಿ ಗಾರ್ಬೇಜ್ ಫ್ರೀ ಸಿಟಿ ಮಾಡಬೇಕಾದ್ರೆ ಕೆಲವೊಂದಷ್ಟು ಪ್ಯಾರಾಮೀಟರ್ಗಳನ್ನು ನೋಡ್ತಾ ಹೋಗ್ತಾರೆ. ಅಂದರೆ ತ್ಯಾಜ್ಯ ಮುಕ್ತ ಮಾಡ್ಬೇಕಂದ್ರೆ ಕೇವಲ ಕೆಲವೊಂದು ಪ್ಯಾರಾಮೀಟರ್ಸ್ ಸಾಕಾಗಲ್ಲ, ಭಾಳಷ್ಟು ಒಂದು ಪ್ಯಾರಾಮೀಟರ್ಸ್ಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ಮ್ಯಾಂಡೇಟರಿ ಪ್ಯಾರಾಮೀಟರ್ಸನ್ನು ಮಾಡ್ತಾ ಹೋಗ್ತಾರೆ. ಡೋರ್ ಟು ಡೋರ್ ಈ ತ್ಯಾಜ್ಯವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಸಿಸ್ಟಮನ್ನು ಆ ನಗರದಲ್ಲಿ ಅಳವಡಿಸ್ಕೊಂಡಿರಬೇಕು. ಸೆಗ್ರಿಗೇಷನ್ ಎಟ್ ದ ಸೋರ್ಸ್ ಅಂದರೆ ಮೂಲದಲ್ಲಿಯೇ ತ್ಯಾಜ್ಯ ವಿಂಗಡಣೆಯನ್ನು ಮಾಡಬೇಕು, ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಅಂತ. ಓಕೆ, ಮತ್ತು ಸ್ಟೋರೇಜ್ ಬಿನ್ಗಳನ್ನು ಅಲ್ಲಲ್ಲಿ ಇಟ್ಟಿರಬೇಕು. ಹೀಗೆ ಕೆಲವೊಂದಷ್ಟು ಮ್ಯಾಂಡೇಟ್ರಿ ಪ್ಯಾರಾಮೀಟರ್ಸು, ಕೆಲವೊಂದಷ್ಟು ಎಸೆನ್ಷಿಯಲ್ ಆಗಿ ಮಾಡಬೇಕಾಗಿರ್ತಕ್ಕಂಥ ಪ್ಯಾರಾಮೀಟರ್ಸು, ಒಂದಷ್ಟು ಡಿಸೈರಬಲ್ ಪ್ಯಾರಾಮೀಟರ್ಸ್. ಇವು ಮಾಡಲೇಬೇಕಂತೇನಿಲ್ಲ, ಅಂದರೆ ತ್ಯಾಜ್ಯದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಇದು. ಸೊ ಮತ್ತು ಆಯಾ ಒಂದು ತ್ಯಾಜ್ಯವನ್ನು ಆಗ್ತಕ್ಕಂಥ ಪ್ರದೇಶಗಳನ್ನು ಆಗಾಗ ಕ್ಲೀನ್ ಮಾಡ್ತಕ್ಕಂಥದ್ದು, ಇವೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು. ಅವ್ರಿಗೆ ಒಂದು 5 ಸ್ಟಾರು, 3 ಸ್ಟಾರು, 7 ಸ್ಟಾರ್ಗಳನ್ನು ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇನ್ನು ತ್ಯಾಜ್ಯ ಮುಕ್ತ ನಗರಗಳನ್ನು ನೋಡಿದ್ವಿ. ಈಗ ಸ್ವಚ್ಛ ಸರ್ವೇಕ್ಷಣಾ ವರದಿ ಅಂತ ಅದೇ ಇಲಾಖೆ ಇನ್ನೊಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿ ತ್ಯಾಜ್ಯ ಮುಕ್ತ ನಗರಗಳು ಕೇವಲ ತ್ಯಾಜ್ಯವನ್ನು ಯಾವ ರೀತಿಯಾಗಿ ಮುಕ್ತ ಮಾಡಬೇಕನ್ನೋದ್ರ ಕಡೆ ಗಮನ ಹರಿಸಿದರೆ, ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ಇಡೀ ನಗರವನ್ನು, ಇಡೀ ಒಂದು ಪಟ್ಟಣವನ್ನು ಯಾವ ರೀತಿಯಾಗಿ ಸ್ವಚ್ಛವಾಗಿಡಬೇಕು ಅಲ್ವಾ, ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ತಂದಿರತಕ್ಕಂಥ ವಿವಿಧ ಒಂದು ಅಂಶಗಳನ್ನು ಯಾವ ರೀತಿಯಾಗಿ ಅಳವಡಿಸ್ಕೊಂಡಿದ್ದಾರೆ ಆ ಒಂದು ನಗರ ಪಟ್ಟಣಗಳನ್ನು ಅನ್ನೋದ್ರ ಮೇಲೆ ಈ ಸ್ವಚ್ಛ ಸರ್ವೇಕ್ಷಣಾ ವರದಿಯ ರಿಪೋರ್ಟನ್ನು ಕೊಡ್ತಾ ಹೋಗ್ತಾರೆ. ಓಕೆ, ಹಾಗಾದರೆ 4ನೇ ಪ್ರಶ್ನೆಯಲ್ಲಿ ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡುವ ಸ್ವಚ್ಛ ಸರ್ವೇಕ್ಷಣಾ ವರದಿ 2020 ಪ್ರಕಾರ ಸತತ 4ನೇ ಬಾರಿಗೆ ಮೊದಲ ಸ್ಥಾನವನ್ನು ಪಡೆದಿರತಕ್ಕಂಥ ನಗರ ಯಾವುದು? Which city was ranked first for the 4th consecutive year by the central government's ಸ್ವಚ್ಛ ಸರ್ವೇಕ್ಷಣಾ ಸರ್ವೆ ರಿಪೋರ್ಟ್ 2020? ಓಕೆ, ನೋಡಿ, ಮೊದಲನೇ ಬಾರಿಗೆ ಮೈಸೂರು ನಗರ ಈ ಒಂದು ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ನಂಬರ್ 1 ಬಂದಿತ್ತು. ಅದಾದ ನಂತರ ಯಾವುದೋ ಒಂದು ಭಾರತದ ನಗರ ಕಂಟಿನ್ಯೂಸ್ ಆಗಿ 4 ಬಾರಿಗೆ ಅದೇ ಫಸ್ಟ್ ಬರ್ತಾ ಇದೆ ಅಂತಕ್ಕಂಥದ್ದು. ಹಾಗಾದರೆ ಯಾವ ನಗರ ಅದು? ಮೈಸೂರು, ಬೆಂಗಳೂರು, ಇಂದೋರ್, ಕಾನ್ಪುರ್ ಅನ್ನೋದಾದರೆ ಸರಿಯಾದ ಉತ್ತರ ಇಂದೋರ್. ಅಂದರೆ ಮಧ್ಯಪ್ರದೇಶದ ಇಂದೋರ್ ನಗರವು ಸತತವಾಗಿ 4ನೇ ಬಾರಿಗೆ ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡಿತಾ ಇದೆ. ಓಕೆ, ನೋಡಿ, ಇಂದೋರ್ಗೆ 4ನೇ ಬಾರಿಗೆ ಸ್ವಚ್ಛ ಹಿರಿಮೆ. 2020ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ವರದಿ ಬಿಡುಗಡೆ, ವರ್ಚುವಲ್ ಸಮಾರಂಭದ ಮೂಲಕ ಪ್ರಶಸ್ತಿ ಪ್ರದಾನ. ಡ್ಯೂ ಟು ದ ಕೋವಿಡ್-19 ಪ್ಯಾಂಡಮಿಕ್ 10 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯ ನಗರಗಳ ಪೈಕಿ ಮೈಸೂರು ಪ್ರಥಮ ಸ್ಥಾನದಲ್ಲಿದೆ. ಸ್ವಯಂ ಸುಸ್ಥಿರತೆಯಲ್ಲಿ ಬೆಂಗಳೂರು ಪಾಲಿಕೆಗೂ ಗೌರವ ಸಿಕ್ಕಿದೆ. ವಿವಿಧ ವಿಭಾಗಗಳಲ್ಲಿ ರಾಜ್ಯದ ಹಲವು ಸಣ್ಣ ಪಟ್ಟಣಗಳಿಗೆ ಕೂಡ ಪ್ರಶಸ್ತಿಯ ಗರಿ ಸಿಕ್ಕಿದೆ. ಹಾಗಾದರೆ 2020ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ನಗರ ಇಂದೋರ್ ಆದರೆ, 2ನೇ ಸ್ಥಾನದಲ್ಲಿ ಗುಜರಾತ್ನ ಸೂರತ್ ನಗರ, 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರದ ನವಿ ಮುಂಬೈಗಳು ಇದ್ದಾವೆ. ಓಕೆ, ಇನ್ನು ಕರ್ನಾಟಕದ ಬಗ್ಗೆ ಕೇಳ್ತಾ ಹೋಗ್ಬೋದು. 40 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯ ವಿಭಾಗದಲ್ಲಿ ಸ್ವಸುಸ್ಥಿರ ಮಹಾನಗರ ಅಂತ ಬೆಂಗಳೂರು ನಗರಕ್ಕೆ ಪ್ರಶಸ್ತಿ ಬಂದಿದೆ. ಇನ್ನು ಹುಣಸೂರಿಗೆ ಒಂದು ಪ್ರಶಸ್ತಿ ಬಂದಿದೆ, ರಾಮನಗರಕ್ಕೂ ಕೂಡ ಬಂದಿದ್ದಾವೆ. ಯಾವ ಪ್ರಶಸ್ತಿಗಳಂದ್ರೆ 50,000ದಿಂದ 1 ಲಕ್ಷ ಜನಸಂಖ್ಯೆ ಇರಬೇಕು ಅಂತ ಒಂದು ಪಟ್ಟಣಗಳಲ್ಲಿ ದಕ್ಷಿಣ ಭಾರತದಲ್ಲಿ ಅಥವಾ ದಕ್ಷಿಣ ವಲಯದಲ್ಲಿ ನಾಗರಿಕರ ಪ್ರತಿಕ್ರಿಯೆಯಲ್ಲಿ ಅತ್ಯುತ್ತಮ ನಗರ ಅಂತ ಹುಣಸೂರು ಬಂದರೆ,
ಅದೇ 50,000ದಿಂದ 1,00,000 ಜನಸಂಖ್ಯೆಯ ಪಟ್ಟಣಗಳಲ್ಲಿ ಅನ್ವೇಷಣೆ ಮತ್ತು ಅತ್ಯುತ್ತಮ ಅಭ್ಯಾಸಗಳ ಅತ್ಯುತ್ತಮ ನಗರ ಅಂತ ರಾಮನಗರವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಈ ಒಂದು ಪಟ್ಟಣಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಬಟ್ ಜನರಲ್ ಆಗಿ ಈ ಒಂದು ಇಡೀ ಸ್ವಚ್ಛ ಸರ್ವೇಕ್ಷಣ ವರದಿಯಲ್ಲಿ ಯಾವ ನಗರ ಮೊದಲನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಇನ್ನು ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರು ನಗರ 40 ಲಕ್ಷಕ್ಕಿಂತ ಹೆಚ್ಚು ಒಂದು ಜನಸಂಖ್ಯೆ ವಿಭಾಗದಲ್ಲಿ ಸಹಿತ ಪ್ರಶಸ್ತಿಯನ್ನು ಗೆದ್ದಿದೆ. ಹುಣಸೂರು, ರಾಮನಗರಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಇನ್ನು KR ನಗರ, ಕಡೂರು, HD ಕೋಟೆ, ಹೊಳಲ್ಕೆರೆ, ಪಿರಿಯಾಪಟ್ಟಣ, ಜಾಲಿಪಟ್ಟಣಗಳು ಸಹಿತ ಕೆಲವೊಂದಷ್ಟು ಅವಾರ್ಡ್ಗಳು ಬಂದಿದ್ದಾವೆ. ಇಲ್ಲಿ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೋಬೋದು. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಬಜೆಟ್ನಲ್ಲಿ ಅನುಮೋದನೆ ನೀಡಲಾದ 2020-21ನೇ ಸಾಲಿನ ಮೆಟ್ರೋ ಯೋಜನೆಗಳು ಯಾವುವು? ಮೆನ್ಷನ್ ದ ನೇಮ್ ಆಫ್ ದ ಮೆಟ್ರೋ ಪ್ರಾಜೆಕ್ಟ್ಸ್ ವಿಚ್ ಆರ್ ಸ್ಯಾಂಕ್ಷನ್ಡ್ ಇನ್ ದ ಕರ್ನಾಟಕ ಬಜೆಟ್ 2020-21. ಅದ್ರ ಬಗ್ಗೆ ಕರ್ನಾಟಕದ ಎಕನಾಮಿಕ್ ಸರ್ವೆದಲ್ಲಿ ಏನು ಹೇಳಿದ್ದಾರೆ ಅಂದರೆ ನೋಡಿ, 2A ಅಂತ ಮತ್ತು 2B ಅಂತಕ್ಕೆ ಈಗ ಆಲ್ರೆಡಿ ಅನುಮೋದನೆ ಸಿಕ್ಕಿದೆ. ಲಾಸ್ಟ್ ಕರೆಂಟ್ ಇವೆಂಟ್ಸಲ್ಲಿ ನಾವು ಕೂಡ ಡಿಸ್ಕಸ್ ಮಾಡಿದ್ವಿ. ಇನ್ನು 3ನೇ ಹಂತದ್ದು ಕೂಡ ಡಿಸ್ಕಷನಲ್ಲಿದೆ. ಸೊ ಈಗ ಒಟ್ಟಾರೆಯಾಗಿ ನೋಡೋದಾದರೆ ಈಗ ನೀಲಿ ಮೆಟ್ರೋಗೆ ಕೇಂದ್ರ ಸಂಪುಟ ಅಸ್ತು ಅಂತ ನಾವು ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ಎಲ್ಲಿಂದ ಎಲ್ಲಿವರೆಗೂ ಅಂತ ಒಂದು ಕ್ವಿಕ್ ಗ್ಲಾನ್ಸ್ ಮಾಡ್ಕೊಂಡ್ಬಿಡೋಣ. ಆಲ್ರೆಡಿ ಗೊತ್ತಿದೆ ನಮಗೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ KR ಪುರದವರೆಗೆ, ನಂತರ ಅಲ್ಲಿಂದ ಹೆಬ್ಬಾಳದವರೆಗೆ ಇರ್ತಕ್ಕಂಥ ಒಂದು ಮಾರ್ಗ, ನಂತರ ಹೆಬ್ಬಾಳದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಿರ್ತಕ್ಕಂಥ ಇನ್ನೊಂದು ಮಾರ್ಗ. ಇವೆರಡರ ಒಟ್ಟು ಉದ್ದ 58.19 ಕಿಲೋಮೀಟರ್ಗಳಾದರೆ ನಿಲ್ದಾಣಗಳು ಎಷ್ಟು ಬರ್ತವೆ? 30 ನಿಲ್ದಾಣಗಳು ಬರ್ತವೆ. ಒಟ್ಟು ವೆಚ್ಚ 14,788 ಕೋಟಿ ರೂಪಾಯಿಗಳು. ಓಕೆ, ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಬೇರೆ ಬೇರೆ ಮಾರ್ಗಗಳು ಎಲ್ಲಿಂದ ಎಲ್ಲಿವರೆಗೂ ಇದ್ದಾವೆ ಅಂತ ಕೂಡ ಈ ಇಡೀ ಒಂದು ರೂಟಲ್ಲಿ ಗೊತ್ತಾಗ್ತಾ ಇದೆ. ಮುಂದಿನ ಅಧ್ಯಾಯ 7 ನೋಡಿ, ಕೃಷಿ ಸಂಬಂಧಿತ ವಿಚಾರಗಳಿದ್ದಾವೆ ಇದರಲ್ಲಿ. ಸೊ ಹಾಗಾಗಿ ಹಲವಾರು ಕೃಷಿ ಯೋಜನೆಗಳೇನಿದ್ದಾವೆ ಅದು ಕೇಂದ್ರ ಸರ್ಕಾರದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ತಂದಿರತಕ್ಕಂಥ ಯೋಜನೆಗಳಾಗಿರ್ಬೋದು. ಆ ಯೋಜನೆಗಳ ಮೇಲೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಸೊ ಅವೆಲ್ಲವುಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದಷ್ಟು ಕೃಷಿ ಬಗ್ಗೆ ಒಂದಷ್ಟು ಐಡಿಯಾಗಳನ್ನು ಪಡ್ಕೊಳ್ತೀವಿ. ಓಕೆ, ಬನ್ನಿ ಹಾಗಾದರೆ. ಮೊದಲನೇದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ZBNF ಅಂತ. ಸೊ ನೋಡೋಣ, ಇದ್ರ ಬಗ್ಗೆ ಗೊತ್ತಿರೋರಿಗೆ ಒಂದಷ್ಟು ಐಡಿಯಾ ಇರುತ್ತೆ. ಹಾಗಾದರೆ ಏನಿದು, ಸೊ ಯಾರು ಇದರಲ್ಲಿ ಫೇಮಸ್ ಇದ್ದಾರೆ ನೋಡ್ತಾ ಹೋಗೋಣ. ಶೂನ್ಯ ಬಂಡವಾಳ ಅಂದರೆ ನೋಡಿ, ಇದರಲ್ಲಿ ಯಾವುದೇ ಒಂದು ಬಂಡವಾಳ ಹಾಕಲ್ಲ ಅಲ್ವಾ. ಸೊ ಏನು ಬಂಡವಾಳ ಹಾಕ್ತೆ ಒಂದಷ್ಟು ಕೃಷಿಯನ್ನು ಮಾಡಬೇಕು. ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ ಅಲ್ವಾ. ಈಗ ನಮ್ಮ ಹೊಲಗಳಲ್ಲಿ ನಾವು ಒಂದು ಅಟ್ಲೀಸ್ಟ್ ಬೀಜಕ್ಕಾದರೂ ಬಂಡವಾಳ ಹಾಕಬೇಕು, ಕೂಲಿ ಆಳುಗಳಿಗೆ ಹಾಕಬೇಕು, ಮತ್ತು ಒಂದಷ್ಟು ಗೊಬ್ಬರ ತರಬೇಕಾಗುತ್ತೆ ಅಲ್ವಾ. ಸೊ ಅವೆಲ್ಲವುಗಳಿಗೆ ಬಂಡವಾಳ ಹಾಕಬೇಕು. ಬಂಡವಾಳ ಇಲ್ಲದೇ ಶೂನ್ಯ ಬಂಡವಾಳ ಹಾಕಿ ಕೃಷಿ ಮಾಡೋದು ಹೇಗೆ ಅಲ್ವಾ. ಸೊ ನೋಡೋಣ ಯಾವ ಒಂದು ಯೋಜನೆಯನ್ನು ತಂದಿದೆ. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ZBNF ಅಂತ. ಈ ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ 2018-19ನೇ ಸಾಲಿನಲ್ಲಿ ಬಜೆಟಲ್ಲಿ ತರ್ತಾರೆ. ಓಕೆ, ಒಂದಷ್ಟು ಸಂಶೋಧನಾ ಕೇಂದ್ರಗಳಲ್ಲಿ ಪ್ರಾಯೋಗಿಕ ಒಂದು ಪ್ರಯೋಗಗಳನ್ನು ಮಾಡೋದಕ್ಕೆ ಒಂದಷ್ಟು ಅಮೌಂಟನ್ನು ಬಜೆಟಲ್ಲಿ ನಿಗದಿ ಮಾಡಿದರು. ಪ್ರತಿ ವಲಯಕ್ಕೆ 2,000 ಹೆಕ್ಟೇರ್ ಗುರಿಯನ್ನು ನಿಗದಿಪಡಿಸಲಾಗಿತ್ತು. ಕನಿಷ್ಠ 20 ಹೆಕ್ಟೇರ್ ಯೋಜನಾ ಪ್ರದೇಶವನ್ನು ಗುಚ್ಛ ಗ್ರಾಮಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅದಕ್ಕೊಂದಷ್ಟು ಅಮೌಂಟನ್ನು ಕೂಡ ಕೊಟ್ಟಿದ್ದರು. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದ್ರೇನು. ಓಕೆ, ನೀವು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಅಂತ ಕೇಳಿರ್ತೀರ ಅಲ್ವಾ. ಸೊ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತಲೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ಅಲ್ಲಲ್ಲಿ ಕೇಳಿರ್ತಾರೆ. ಅದೇ ರೀತಿಯ ಒಂದು ಕೃಷಿ ಪದ್ಧತಿಯನ್ನು ಹಿಂದೆ ಮೊಸನಬು ಫುಕೋಕಾ ಅಂತಕ್ಕಂಥ ಜಪಾನಿನ ಒಬ್ಬ ಕೃಷಿ ವಿಜ್ಞಾನಿ ಈ ಒಂದು ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅವರು ತಮ್ಮ ಒಂದು ಪುಸ್ತಕದಲ್ಲಿ 1 ಸ್ಟ್ರಾ ರೆವಲ್ಯೂಷನ್ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಆ ಒಂದು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಡೀಟೇಲ್ ಆಗಿರ್ತಕ್ಕಂಥ ಅಂಶಗಳನ್ನು ವ್ಯಕ್ತಪಡಿಸಿದರು. ಸೊ ಜೊತೆಗೆ ಸುಭಾಷ್ ಪಾಳೇಕರ್ ಅವರು ಒಂದಷ್ಟು ನಮ್ಮ ಭಾರತಕ್ಕೆ ಅನುಕೂಲವಾಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ನಾವು ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಹಲವಾರು ವಿಚಾರಗಳನ್ನು ಮಂಡಿಸಿದ್ದಾರೆ. ಅದನ್ನು ಜೀವಾಮೃತ, ಪಂಚಗವ್ಯಗಳು ಅಂತ ಕೇಳಿರ್ತೀರ. ಸೊ ಜೀವಾಮೃತವನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು, ಅದಕ್ಕೆ ಬೆಲ್ಲವನ್ನು ಯಾವ ರೀತಿಯಾಗಿ ಬಳಸಬೇಕು, ಅಥವಾ ಆಕಳ ಒಂದು ಸೆಗಣಿಯನ್ನು, ನೀರನ್ನು ಅಥವಾ ಆಕಳ ಗಂಜಲವನ್ನು ಯಾವ ರೀತಿಯಾಗಿ ಬಳಸಬೇಕು, ಇವೆಲ್ಲವುಗಳನ್ನು ಜೀವಾಮೃತದಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ಕೃಷಿ ಮೂಲದಿಂದ ಬಂದಿರತಕ್ಕಂಥವ್ರಿಗೆ, ನೈಸರ್ಗಿಕ ಕೃಷಿಯನ್ನು ಯಾರು ಬಳಕೆ ಮಾಡ್ತಾ ಇರ್ತಾರೆ
ಅವರಿಗೆ ಒಂದಷ್ಟು ಐಡಿಯಾ ಇರುತ್ತೆ. ಇನ್ನು ಪಂಚಗವ್ಯವನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು, ತುಪ್ಪವನ್ನು, ಮೊಸರನ್ನು ಅಥವಾ ಕೌಡಂಗನ್ನು ಯಾವ ರೀತಿಯಾಗಿ ಬಳಸಬೇಕಂತ ನೋಡಿರ್ತಾರೆ. ಸೊ ಇಷ್ಟು ಸ್ವಲ್ಪ ಇನ್ಫಾರ್ಮೇಷನ್ ಇರಲಿ ಅಂತಾರೆ. ಅಂದರೆ ನೈಸರ್ಗಿಕ ಕೃಷಿಯಲ್ಲಿ, ನಮ್ಮ ಆಧುನಿಕ ಕೃಷಿಯಲ್ಲಿ, ಟ್ರೆಡಿಷ್ನಲ್ ಫಾರ್ಮಿಂಗಲ್ಲಿ ಬಳಸ್ತಕ್ಕಂಥ ಯಾವುದೇ ಫರ್ಟಿಲೈಸರ್ಸ್ ಆಗಲಿ, ಪೆಸ್ಟಿಸೈಡ್ಗಳಾಗಲಿ, ಅಂದರೆ ಕೀಟನಾಶಕ ರಸಗೊಬ್ಬರಗಳನ್ನು ಬಳಸದೇ ಒಂದು ಕೃಷಿಯನ್ನು ಮಾಡ್ತಕ್ಕಂಥದ್ದು ಮತ್ತು ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಅಂಶಗಳನ್ನು ಬಳಸ್ಕೊಳ್ತಕ್ಕಂಥದ್ದು ಅಲ್ವಾ. ಸೊ ಅದು ನೈಸರ್ಗಿಕ ಕೃಷಿ ಆಗುತ್ತೆ. ಓಕೆ, ನೆಕ್ಸ್ಟು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ RKVY ಅಂತ ಕರಿತೀವಿ. ಇದರ ಉದ್ದೇಶ ಏನು ನೋಡಿ, ನಮ್ಮ ಭಾರತವು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಕೃಷಿಕರು ಇವತ್ತು ಬಹಳ ಒಂದು ಸಂಕಷ್ಟದಲ್ಲಿದ್ದಾರೆ. ಆ ಕೃಷಿಕರನ್ನು ಮೇಲೆತ್ತೋದಕ್ಕೆ, ಕೃಷಿಕರ ಇನ್ಕಮನ್ನು ಡಬಲ್ ಮಾಡೋದಕ್ಕೆ ಸರ್ಕಾರಗಳು ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ 2007-8ರಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನು ತರ್ತಾರೆ. ಕೃಷಿ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಕೃಷಿಯನ್ನು ಪುನಶ್ಚೇತನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ವಿಶೇಷ ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರ ನೀಡ್ತಾ ಬರ್ತಾ ಇದೆ. ಅಂಡರ್ ದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಆಗುತ್ತೆ. ಓಕೆ, ಅದಕ್ಕೆ ಹಲವಾರು ಒಂದು ಅಮೌಂಟನ್ನು ನಿಗದಿ ಮಾಡಿದೆ ಮತ್ತು ರಾಜ್ಯಗಳ ಕೃಷಿ ಇಲಾಖೆಯನ್ನು ನೋಡಲ್ ಇಲಾಖೆಯಾಗಿ ಸೆಲೆಕ್ಟ್ ಮಾಡಿದೆ ಅಂತಕ್ಕಂಥದ್ದು. ಈ ಒಂದು RKVY ಪ್ರಾಜೆಕ್ಟಲ್ಲಿ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ಯಾವ ಯಾವ ಇಲಾಖೆಗೆ ಎಷ್ಟೆಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಕೇವಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಚಾರಗಳಿಗೋಸ್ಕರ ತಂದಿರತಕ್ಕಂಥ ಪ್ರಾಜೆಕ್ಟು RKVY ಆಗುತ್ತೆ. ಓಕೆ, ಮುಂದಿನದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂದರೆ RKVY ಪ್ರಾಜೆಕ್ಟನ್ನು ಹೊಸ ಹೆಸರಲ್ಲಿ ಈಗ NDA ಸರ್ಕಾರ ತಂದಿದೆ. ಅದರ ಹೆಸರೇನು ಅನ್ನೋದಾದರೆ ನೋಡಿ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ರಿಮ್ಯುನಿರೇಟಿವ್ ಅಪ್ರೋಚಸ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ ರಿಜುವಿನೇಷನ್, RKVY ರಫ್ತಾರ್ ಅಂತ ಕರಿತೀವಿ. ಅದನ್ನು ಹೊಸ ಒಂದು ಹೆಸರನ್ನು ಕೊಟ್ಟು ಇನ್ನಷ್ಟು ಅಂಶಗಳನ್ನು ಆ್ಯಡ್ ಮಾಡಿ ರೈತರ ಒಂದು ಆದಾಯವನ್ನು ಡಬಲ್ ಮಾಡಬೇಕು, ದ್ವಿಗುಣ ಮಾಡಬೇಕು 2022ರ ವೇಳೆಗೆ ಅಂತ ಹೇಳಿದರು. ಬಟ್ ಇದು ಸಾಧ್ಯ ಆಗಲ್ಲ ಅನಿಸುತ್ತೆ. ಯಾಕಂದರೆ 2022 ಅಂದರೆ ಇನ್ನೇನು ಬಂದೇ ಬಿಡ್ತು, ಕೊರೋನಾ ಬೇರೆ ಇದೆ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಓಕೆ, ಸೊ ಬಟ್ ಯಾವ ಯೋಜನೆ ತಂದಿದ್ದಾರೆ ಅಂತ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಓದಲೇಬೇಕಾಗುತ್ತೆ. RKVY ರಫ್ತಾರ್ ಅಂತ ಇದನ್ನು ತಂದಿರ್ತಕ್ಕಂಥದ್ದು ಕೃಷಿ ಮತ್ತು ಅದರ ಕೃಷಿ ಸಂಬಂಧಿತ ವಿವಿಧ ಒಂದು ಕ್ಷೇತ್ರಗಳಲ್ಲಿ ಎನ್ಕರೇಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಓಕೆ, ಬಿಸ್ನೆಸ್ ಆಗಿರ್ಬೋದು, ಕೃಷಿ ಸಂಬಂಧಿತ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಮತ್ತು ನೇರವಾಗಿ ಕೃಷಿ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳನ್ನು ಬಲಪಡಿಸೋದಕ್ಕೆ ಈ ಒಂದು ರಫ್ತಾರ್ ಯೋಜನೆಯನ್ನು ತಂದಿದ್ದಾರೆ. ಓಕೆ, ಅದರಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಗಳನ್ನ ಅಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಆನ್ಗೋಯಿಂಗ್ ಆಗ್ತಾ ಇದ್ದಾವೆ, ಕೆಲವೊಂದು ಆಲ್ರೆಡಿ ಕಂಪ್ಲೀಟ್ ಕೂಡ ಆಗಿದ್ದಾವೆ. ಓಕೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ರಫ್ತಾರ್ ಯೋಜನೆ ಆಗುತ್ತೆ. ನೆಕ್ಸ್ಟು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಉದ್ದೇಶ ಏನಾಗಿತ್ತು, ಕೃಷಿ ಮತ್ತು ಕೃಷಿ ಸಂಬಂಧಿತ ಎಲ್ಲ ಬಿಸ್ನೆಸ್ಗಳಾಗಿರ್ಬೋದು, ಸೆಕ್ಟರ್ಸ್ಗಳಾಗಿರ್ಬೋದು, ಅಲೈಡ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವೆಲ್ಲವುಗಳನ್ನು ಉತ್ತೇಜನ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು RKVYದು. ಇನ್ನೊಂದು ಪ್ರಾಜೆಕ್ಟ್ ಇದೆ, ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಅಂದರೆ NMSC ಅಂತ, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ. ಇದು ಪರ್ಟಿಕ್ಯುಲರ್ ಆಗಿ ಕೃಷಿಯ ಮಾಡ್ತಕ್ಕಂಥ ಕೃಷಿಕರ ಒಂದು ಆದಾಯವನ್ನು ಇಂಪ್ರೂವ್ ಮಾಡಬೇಕು. ಹಾಗಾದರೆ ಅವರು ತಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕಾದ್ರೆ ಯಾವ ಯಾವ ರೀತಿಯ ಒಂದು ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು ಅಲ್ವಾ, ಅದನ್ನು ಈ ಒಂದು ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನದಲ್ಲಿ ತರ್ತಾ ಹೋಗ್ತಾರೆ. ಓಕೆ, ಏನೇನೆಂದರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆಯನ್ನು ಪ್ರೋತ್ಸಾಹಿಸುವುದು, ಅದರಲ್ಲೂ ಸಹಿತ ಬಹು ಬೆಳೆ ಪದ್ಧತಿ, ಮಿಶ್ರ ಬೆಳೆ, ಅಂತರ ಬೆಳೆ, ಬೆಳೆ ಪರಿವರ್ತನೆ, ತೋಟಗಾರಿಕೆ, ಕೃಷಿ ಅರಣ್ಯ ಅಂದರೆ ಆಗ್ರೋ ಫಾರೆಸ್ಟ್ರಿ ಅಂತ ಕರಿತೀವಿ, ಪಶುಸಂಗೋಪನೆ, ಮೀನುಗಾರಿಕೆ, ಜೇನು ಸಾಕಾಣೆ ಮತ್ತು ಈ ರೀತಿಯ ಸಮಗ್ರ ಕೃಷಿ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಹಾಗಾಗಿ ಆ ಮೂಲಕ ರೈತರ ಆದಾಯವು ಹೆಚ್ಚುವುದಲ್ಲದೆ ಬರ, ನೆರೆ ಮತ್ತು ಇತರೆ ಸಂಕಷ್ಟ ಪರಿಸ್ಥಿತಿಗಳನ್ನು ಎದುರಿಸಲು ಸಹಕಾರಿಯಾಗುತ್ತದೆ. ಇವತ್ತೇನು ಮಾಡ್ತಾ ಇದ್ದೀವಿ ನಮ್ಮ ಕೃಷಿಯಲ್ಲಿ, ನಾವು ಕೇವಲ ಭತ್ತ ಬೆಳೆದ್ರೆ ಭತ್ತವನ್ನು ಬೆಳಿತೀವಿ, ಇಲ್ಲ ಜೋಳ ಬೆಳಿತೀವಿ, ಇಲ್ಲ ರಾಗಿ ಬೆಳಿತೀವಿ, ಇಲ್ಲ ಇನ್ನೊಂದು ಯಾವುದೋ ಕೃಷಿಯನ್ನು ಮಾಡ್ತಾ ಹೋಗ್ತೀವಿ. ಸಪೋಸ್ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದರೆ, ಜೋಳವನ್ನು ಬೆಳೆದಿರ್ತಕ್ಕಂಥ ಆ ರೈತ ಆ ಜೋಳದ ಫಸಲು ಬೆಳೆದು ಅದನ್ನು ಮಾರಾಟ ಮಾಡಿದ ನಂತರನೇ ಇನ್ಕಮನ್ನು, ಆದಾಯವನ್ನು ಗಳಿಸ್ತಾನೆ. ಅಲ್ಲಿವರೆಗೂ ಸುಮಾರು 4-5 ತಿಂಗಳುಗಳ ಕಾಲ ಯಾವುದೇ ಇನ್ಕಮ್ ಇಲ್ಲದೇ ಬದುಕ್ತಾ ಇರ್ತಾನೆ, ಇಲ್ಲಾಂದರೆ ಬೇರೆ ಕೆಲಸವನ್ನು ಮಾಡಬೇಕಾಗುತ್ತೆ. ಅದರ ಬದಲಾಗಿ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು, ಬಹು ಬೆಳೆ ಪದ್ಧತಿಯನ್ನು ಹಾಕೋಬೇಕು, ಮಿಶ್ರ ಬೆಳೆಗಳನ್ನು ಬೆಳೀತಾ ಹೋಗಬೇಕು, ಅಂತರ ಬೆಳೆ ಬೆಳಿಬೇಕು,
ಒಂದು ಸೀಸನಿಂದ ಇನ್ನೊಂದು ಸೀಸನ್ಗೆ ಬೆಳೆಗಳನ್ನು ಪರಿವರ್ತನೆ ಮಾಡ್ತಾ ಹೋಗಬೇಕು. ಜೊತೆಗೆ ಕೃಷಿ ಅರಣ್ಯ ಮಾಡಬೇಕು. ಅಂದರೆ ಹೊಲದ ಬದುಗಳಲ್ಲಿ ಒಂದಷ್ಟು ಮರಗಳನ್ನು, ಅರಣ್ಯ ಮರಗಳನ್ನು ಬೆಳೆಸ್ಕೋಬೇಕು ಮತ್ತು ಪಶುಸಂಗೋಪನೆಯನ್ನು ಮಾಡಬೇಕು. ಅಂದರೆ ಕುರಿ, ಮೇಕೆ, ಎಮ್ಮೆಗಳನ್ನು ಸಾಕಬೇಕಾಗುತ್ತೆ, ಕೋಳಿಗಳನ್ನು ಸಾಕಬೇಕು, ಮೀನುಗಾರಿಕೆ ಸಾಧ್ಯ ಆದರೆ ಮಾಡಬೇಕು, ಜೇನು ಸಾಕಾಣೆಯನ್ನು ಮಾಡಬೇಕಾಗತ್ತೆ. ಹೀಗೆ ಎಲ್ಲ ಮೂಲಗಳಿಂದ ಒಂದು ವೇಳೆ ಬರ ಬಂದು ನೆರೆ ಬಂದರೂ ಸಹಿತನೂ ಯಾವುದೋ ಒಂದು ಸಲ ಪಶುಸಂಗೋಪನೆ ಕೈ ಹಿಡಿದ್ರೆ ಇನ್ನೊಂದು ಸಲ ಮಿಶ್ರ ಬೆಳೆ ಪದ್ಧತಿ ಕೈ ಹಿಡಿಬೋದು ಅಲ್ವಾ. ಯಾವುದೋ ಬೆಳೆಗೆ ಯಾವುದೋ ರೋಗ ಬಂದರೆ ಇನ್ನೊಂದು ಯಾವುದೋ ಬೆಳೆ ಕೈ ಹಿಡಿಬೋದು. ಈ ರೀತಿಯಾಗಿ ಸಮಗ್ರವಾಗಿರ್ತಕ್ಕಂಥ ಕೃಷಿ ಪದ್ಧತಿಯನ್ನು ನಮ್ಮ ರೈತರು ಅಳವಡಿಸ್ಕೊಳ್ಬೇಕು. ಬರ ನೆರೆಗಳು ಬಂದಾಗಲೂ ತಮ್ಮ ಒಂದು ಜೀವನವನ್ನು, ಸಂಕಷ್ಟವನ್ನು ಎದುರಿಸದೆ ಬದುಕ್ತಕ್ಕಂಥ ಒಂದು ಸ್ಥಿತಿಗೆ ನಮ್ಮ ರೈತರು ತಲುಪಬೇಕನ್ನೋ ಉದ್ದೇಶಕ್ಕೆ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಅಂತಕ್ಕಂಥ ಒಂದು NMSC ಅಂತಕ್ಕಂಥ ಅಭಿಯಾನವನ್ನು ತಂದಿದೆ ಕೇಂದ್ರ ಸರ್ಕಾರ. ಸೊ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60 ಮತ್ತು 40 ಅನುಪಾತದಲ್ಲಿ ಅನುದಾನವನ್ನು ನೀಡ್ತಾ ಹೋಗ್ತಾರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ರೈತರಿಗೆ. ಓಕೆ, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಓಕೆ, ಅವರ ಒಂದು ಲಾಭವನ್ನು, ಆದಾಯವನ್ನು ಹೆಚ್ಚಿಗೆ ಮಾಡಬೇಕನ್ನೋ ಉದ್ದೇಶಕ್ಕೆ ತಂದಿರ್ತಕ್ಕಂಥದ್ದು. ಹಾಗಾದರೆ ಯಾವ ರೀತಿಯಾಗಿ ಲಾಭವನ್ನು ಹೆಚ್ಚಿಗೆ ಮಾಡಬೇಕು ನೋಡಿ. ಒಂದು, ವಾಟರ್ ಯೂಸ್ ಎಫಿಷಿಯನ್ಸಿ, ಅಂದರೆ ನೀರು, ಮಳೆಯಿಂದ ಬಿದ್ದಿರ್ತಕ್ಕಂಥ ನೀರನ್ನು ಹಿಡಿದಿಟ್ಕೋಬೇಕು. ಓಕೆ, ಕ್ಯಾಚ್ ದಿ ರೈನ್ ಅಭಿಯಾನವನ್ನು ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಕೆಮಿಕಲ್ಗಳನ್ನು ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟೇ ಬಳಸಬೇಕಾಗುತ್ತೆ. ಹೆಚ್ಚಿನ ಫರ್ಟಿಲೈಸರ್ಸನ್ನು ಬಳಸ್ಕೋಬಾರ್ದು. ಕ್ರಾಪನ್ನು ಡೈವರ್ಸಿಫೈ ಮಾಡಬೇಕಾಗುತ್ತೆ. ಈ ರೀತಿ ಹಲವಾರು ಯೋಜನೆಗಳನ್ನು ಅಳವಡಿಸ್ಕೊಳ್ಬೇಕು. ಅದು ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಥವಾ ನಮ್ಮ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನದ ಒಂದು ಉದ್ದೇಶವಾಗಿದೆ. ಓಕೆ, ಬೇರೆ ಬೇರೆ SS ಬಗ್ಗೆನೂ ಕೇಳ್ಬೋದು ಇವುಗಳನ್ನು. ಓಕೆ, ಸೊ ನೆಕ್ಸ್ಟು 10ನೇ ಪ್ರಶ್ನೆಗೆ ಹೋಗೋಣ. ಪರಂಪರಾಗತ ಕೃಷಿ ವಿಕಾಸ ಯೋಜನೆ PMKY ನೋಡಿ, ಹಲವಾರು ಕೃಷಿ ಸಂಬಂಧಿತ ಸೆಂಟ್ರಲ್ ಪ್ರಾಜೆಕ್ಟ್ಸ್ ಇದ್ದಾವೆ ಅಲ್ವಾ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ನೋಡಿದ್ವಿ, ರಾಷ್ಟ್ರೀಯ ಕೃಷಿ ಸುಸ್ಥಿರ ಅಭಿವೃದ್ಧಿ ಯೋಜನೆಯನ್ನು ನೋಡಿದ್ವಿ, ಈಗ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ನೋಡಿ. ಪರಂಪರಾಗತ, ಇದರಲ್ಲಿ ಈ ವರ್ಡಲ್ಲಿ ಹೇಳ್ತಾ ಇದೆ ಪುರಾತನ ಕಾಲದಿಂದ ನಮ್ಮ ಪೂರ್ವಜರು ಅಳವಡಿಸ್ಕೊಂಡು ಬಂದಿರತಕ್ಕಂಥ ಕೃಷಿಯನ್ನು ವಿಕಾಸ ಮಾಡಬೇಕು. ಹಾಗಾಗಿ ನಮ್ಮ ಹಲವಾರು ರೈತರ ಒಂದು ಆದಾಯವನ್ನು ದ್ವಿಗುಣ ಮಾಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಗೇನ್ ಪರಂಪರಾಗತ ಕೃಷಿ ವಿಕಾಸ ಯೋಜನೆ PMKY ಆಗುತ್ತೆ. ಇದರಲ್ಲಿ ಏನು ಹೇಳ್ತಾ ಹೋಗ್ತಾರೆ ನೋಡಿ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯು ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನದ ಅಡಿಯಲ್ಲಿ ತಂದಿರತಕ್ಕಂಥ ಒಂದು ಯೋಜನೆ ಆಗುತ್ತೆ. ಇದರಲ್ಲಿ ಅಗೇನ್ 60-40 ಅನುಪಾತದಲ್ಲಿ ಇದು ಮಾಡ್ತಾ ಹೋಗ್ತಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 50 ಎಕರೆ ಗುಚ್ಛದಲ್ಲಿ ಯೋಜನಾ ಪ್ರದೇಶದಲ್ಲಿ ಅನುಷ್ಠಾನ ಮಾಡಲಾಗುತ್ತೆ. 50 ಎಕರ್ಸ್ ಒಂದು ಪ್ಲಾಟ್ ಅನ್ಕೊಂಡ್ರೆ ಇದೇ ಥರ 50-50 ಎಕರ್ಸ್ ಇರ್ತಕ್ಕಂಥ ಹಲವಾರು ಪ್ಲಾಟ್ಗಳನ್ನು ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇದರಲ್ಲಿ ಸುಮಾರು ಕ್ಲಸ್ಟರ್ಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ 50 ಆರ್ ಮೋರ್ ಫಾರ್ಮರ್ಸ್, ಒಂದು 50 ರೈತರು ಸೇರಿ 50 ಎಕರೆ ಭೂಮಿಯನ್ನು ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಡಿಯಲ್ಲಿ ತರ್ತಕ್ಕಂಥದ್ದು. ಸಾವಯವ ಕೃಷಿ ಅಡಿಯಲ್ಲಿ ಇಲ್ಲಿ ನೋಡಿ, ನ್ಯಾಚುರಲ್ ಫಾರ್ಮಿಂಗ್ಗೆ ಬೇರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಬೇರೆ. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಒಂದಷ್ಟು ನಮ್ಮ ಸಾವಯವದಿಂದ ಉತ್ಪಾದನೆ ಆಗ್ತಕ್ಕಂಥ ಬೇರೆ ಬೇರೆ ಪೆಸ್ಟಿಸೈಡ್ಗಳನ್ನು, ಅಂದರೆ ಕೀಟನಾಶಕಗಳನ್ನು, ರಸಗೊಬ್ಬರಗಳನ್ನು ಬಳಸ್ಕೋಬೋದು. ಆದರೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಅದಕ್ಕೆ ವಿರೋಧ ಇದೆ, ಅದು ಬೇರೆ ವಿಚಾರ. ಸೊ ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಲ್ಲಿ 50 ಎಕರೆಯ ಒಂದು ಗುಚ್ಛವನ್ನು ಮಾಡ್ಕೊಳ್ತಾರೆ ಹಲವಾರು ರೈತರು ಸೇರಿ. ಪ್ರತಿ ರೈತನಿಗೆ 20,000 ರೂಪಾಯಿಯ ಒಂದು ಸಬ್ಸಿಡಿಯನ್ನು, ಒಂದು ಅನುದಾನವನ್ನು ನೀಡ್ತಾರೆ ಪ್ರತಿ ಎಕರೆಗೆ. ಓಕೆ, ನಂತರ ಈ ರೀತಿ 50 ಎಕರೆ ಗುಚ್ಛಗಳ 10,000 ಕ್ಲಸ್ಟರ್ಗಳನ್ನು ಮಾಡಬೇಕು. ಒಟ್ಟು 5 ಲಕ್ಷ ಎಕರೆ ಪ್ರದೇಶವನ್ನು 3 ವರ್ಷಗಳಲ್ಲಿ ಈ ಒಂದು ಸಾವಯವ ಕೃಷಿ ಅಡಿಯಲ್ಲಿ ತರಬೇಕು ಅನ್ನೋ ಉದ್ದೇಶವನ್ನು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಹೊಂದಿದೆ ನೋಡಿ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ, ಪರಂಪರಾಗತ ಕೃಷಿ ವಿಕಾಸ ಯೋಜನೆ. ಸೊ ಎಲ್ಲದರ ಬಗ್ಗೆನೂ ಒಂದಷ್ಟು ತಿಳ್ಕೊಂಡಿರ್ಬೇಕು. ಈಗ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಕೂಡ ಆಗಿತ್ತು. ನೆಕ್ಸ್ಟ್ 11ನೇದು, ಪ್ರಧಾನಮಂತ್ರಿ ಕೃಷಿ ಸಿಂಚೈ ಯೋಜನೆ ಅಡಿಯಲ್ಲಿ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ರೈತರಿಗೆ ನೀಡ್ತಕ್ಕಂಥ ಸಹಾಯಧನ ಎಷ್ಟು ನೋಡಿ. ಮೊದಲನೇದಾಗಿ PMKSY ಅಂತ ಕರಿತೀವಿ, ಪ್ರಧಾನಮಂತ್ರಿ ಕೃಷಿ ಸಿಂಚೈ ಯೋಜನೆ ಅಡಿಯಲ್ಲಿ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕು. ಅವರಿಗೆ ಸಹಾಯಧನವನ್ನು ನೀಡ್ತಾ ಹೋಗ್ತಾರೆ. ಭಾಳಷ್ಟು ಜನ ಇದನ್ನು ಆಲ್ರೆಡಿ ಅಳವಡಿಸ್ಕೊಂಡಿರ್ತಾರೆ, ನಿಮ್ಮ ಹೊಲಗಳಲ್ಲಿ ಗೊತ್ತಿರುತ್ತೆ. ಓಕೆ,
ಸೊ ನೋಡಿ, ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯಲ್ಲಿ 2 ನೀರಾವರಿ ವ್ಯವಸ್ಥೆ ಬರ್ತವೆ. ಒಂದು ಹನಿ ನೀರಾವರಿ ವ್ಯವಸ್ಥೆ, ಇದನ್ನು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂತ ಕರಿತೀವಿ. ಎರಡನೇದು ತುಂತುರು ನೀರಾವರಿ ವ್ಯವಸ್ಥೆ, ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಅಂತ ಕರಿತೀವಿ. ಈ 2 ಯೋಜನೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ರೈತರಿಗೆ PMKSY ಅಡಿಯಲ್ಲಿ ಒಂದಷ್ಟು ಸಬ್ಸಿಡಿಯನ್ನು ಕೊಡ್ತಾ ಹೋಗ್ತಾರೆ ಅಲ್ವಾ. ಸೊ ಹಾಗಾದರೆ ಈ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಯೋಜನೆಗಳನ್ನು ಯಾಕೆ ಅಳವಡಿಸ್ಕೊಳ್ಬೇಕು ಅಲ್ವಾ? ಅಂದರೆ ನೀರಿನ ಒಂದು ಬಳಕೆಯನ್ನು ಕಡಿಮೆ ಮಾಡಬೇಕು, ವೇಸ್ಟೇಜನ್ನು ಜಾಸ್ತಿ ಮಾಡ್ಬೋದು. ನಮ್ಮ ಫ್ಲಡ್ ಇರಿಗೇಷನ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ, ನಾವು ನೀರನ್ನು ಹಾಯಿಸ್ತೀವಿ. ನೀರು ಹಾಯಿಸಿದಾಗ ಹೆಚ್ಚಿನ ನೀರು ಬೇಕಾಗುತ್ತೆ. ಅದೇ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಒಂದು ವ್ಯವಸ್ಥೆಗಳನ್ನು ಬಳಸ್ಕೊಂಡಾಗ ಇರ್ತಕ್ಕಂಥ ನೀರಲ್ಲಿನೇ ಸದ್ಬಳಕೆಯನ್ನು ಮಾಡ್ಕೋಬೋದು, ಕಡಿಮೆ ನೀರನ್ನು ಬಳಸ್ಕೋಬೋದು. ಹಾಗಾಗಿ ಹೆಚ್ಚಿನ ಒಂದು ಎಕರೆ ಪ್ರದೇಶಕ್ಕೆ ನಾವು ನೀರಾವರಿಯನ್ನು ಅಳವಡಿಸ್ಕೊಳ್ಬೋದು ಅನ್ನೋ ಉದ್ದೇಶವನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆ ಅಡಿಯಲ್ಲಿ ತಂದಿರತಕ್ಕಂಥದ್ದು. ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ, ಒಂದು ಹನಿಯಲ್ಲಿ ಹೆಚ್ಚಿನ ಬೆಳೆಯನ್ನು ಬೆಳೀತಕ್ಕಂಥದ್ದು ಅಲ್ವಾ. ಸೊ ಇದು ಒಂದು ವಾಟರ್ ಕನ್ಸರ್ವೇಷನ್ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಸೊ ಇದು PMKSY ಅಡಿಯಲ್ಲಿ. ಹಾಗಾದರೆ ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆ ಅಡಿಯಲ್ಲಿ 2 ಹೆಕ್ಟೇರ್ ಪ್ರದೇಶದವರೆಗಿನ ಒಂದು ಅಳವಡಿಸ್ಕೊಂಡ್ರೆ ಸಣ್ಣ, ಅತಿ ಸಣ್ಣ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಒಟ್ಟು 90% ಸಹಾಯಧನವನ್ನು ನೀಡ್ತಾರೆ. 1 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂದರೆ 90,000 ನೀಡ್ತಾರೆ. ನನಗೆ 10,000 ರೂಪಾಯಿ ಖರ್ಚಾಗಿದೆ ಅಂದರೆ 9,000 ರೂಪಾಯಿಗಳನ್ನು ಸರ್ಕಾರವೇ ನೀಡುತ್ತೆ. ಅದರಲ್ಲಿ 57% ರಾಜ್ಯದ ಪಾಲಾದರೆ 33% ಕೇಂದ್ರದ ಪಾಲನ್ನು ನೀಡ್ತಾ ಹೋಗ್ತಾರೆ. ಇನ್ನು ಸಾಮಾನ್ಯ ಕೃಷಿಕರಿಗೆ ಅಲ್ಲೂ 90% ಕೊಡ್ತಾರೆ, ಬಟ್ ವೇರಿಯೇಷನ್ ಇರೋದು ರಾಜ್ಯ ಮತ್ತು ಕೇಂದ್ರದ ಪಾಲಿನಲ್ಲಿ. ಒಂದು ವೇಳೆ 2 ಹೆಕ್ಟೇರ್ ಪ್ರದೇಶದಿಂದ 5 ಹೆಕ್ಟೇರ್ ಪ್ರದೇಶದ ನಡುವೆ ಏನಾದರೂ ಈ ಒಂದು ಹನಿ ನೀರಾವರಿ ಪದ್ಧತಿ ಅಥವಾ ನಮ್ಮ ತುಂತುರು ನೀರಾವರಿ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಸಹಾಯಧನ ಸ್ವಲ್ಪ ಕಡಿಮೆ ಆಗುತ್ತೆ, 55%, ಮತ್ತು ಇತರರಿಗೆ 45% ಕೊಡ್ತಾ ಹೋಗ್ತಾರೆ. ಕೆಲವೊಂದು ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ, ಸ್ಟೇಟ್ಮೆಂಟ್ ವೈಸ್ ಕೊಡ್ತಾ ಹೋಗ್ತಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆ ಅಡಿಯಲ್ಲಿ ಈ 2 ಯೋಜನೆಗಳು ಇದ್ದಾವೆ, ಕೇಂದ್ರದ ಪಾಲು ಇಷ್ಟಿದೆ, ರಾಜ್ಯದ ಪಾಲು ಇಷ್ಟಿದೆ, 5 ಹೆಕ್ಟೇರ್ ಪ್ರದೇಶದವರೆಗಿನ ಹೆಚ್ಚಿನ ಒಂದು ಪ್ರದೇಶವನ್ನು ಕೂಡ ಮಾಡ್ಕೋಬೋದಾ ಈ ಒಂದು ಯೋಜನೆ ಅಡಿಯಲ್ಲಿ? ಇಲ್ಲ. ಸೊ ಈ ರೀತಿಯ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ, PMFBY ಅಂತ. ಸೊ ಹಾಗಾದರೆ ಇದು ಬೆಳೆಯನ್ನು ಬೆಳೆದ ನಂತರ ಒಂದು ವೇಳೆ ಸರಿಯಾದ ಬೆಳೆ ಬರುತ್ತೆ, ಅಂದರೆ ನೆರೆ ಬಂದಾಗ ಅಥವಾ ಬರಗಳು ಬಂದಾಗ ಬೆಳೆ ಸರಿಯಾಗಿ ಕೈಗೆ ಬರಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ಒಂದು ಇನ್ಶೂರೆನ್ಸ್ ಸ್ಕೀಮನ್ನು ತರಬೇಕು ಅನ್ನೋ ಉದ್ದೇಶಕ್ಕೆ ಫಸಲ್ ಬಿಮಾ ಯೋಜನೆಯನ್ನು ತಂದಿದ್ದಾರೆ. ಸೊ ಇದರಲ್ಲಿ ಏನು ಹೇಳ್ತಾ ಹೋಗ್ತಾರೆ ನೋಡಿ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕೇಂದ್ರ ಸರ್ಕಾರದ ನಿರ್ದೇಶನದ ಅನುಸಾರ ರಾಜ್ಯದಲ್ಲಿ 2016ರ ಮುಂಗಾರು ಹಂಗಾಮಿನಿಂದ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ತರ್ತಾ ಇದ್ದಾರೆ. ಸುಮಾರು 36 ಆಹಾರ, ಎಣ್ಣೆಕಾಳು, ವಾರ್ಷಿಕ ಮತ್ತು ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಅಧಿಸೂಚಿಸಲಾಗಿದೆ. ಸೊ ಈ ಒಂದು ಬೆಳೆಯನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಒಂದು ವೇಳೆ ಸರಿಯಾದ ಬೆಳೆ ಬೆಳೆದು ಹೋದರೆ ಅಥವಾ ಹೆಚ್ಚಿನ ಮಳೆಯಾಗಿ ಅತಿವೃಷ್ಟಿ ಸೃಷ್ಟಿಸಿದರೆ, ಅನಾವೃಷ್ಟಿ ಏನಾದರೂ ಜನರೇಟ್ ಆದರೆ ಆ ಸಂದರ್ಭದಲ್ಲಿ ಒಂದಷ್ಟು ಇನ್ಶೂರೆನ್ಸ್ ಅಮೌಂಟನ್ನು ಕೊಡ್ತಕ್ಕಂಥ ಯೋಜನೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗುತ್ತೆ. ಓಕೆ, PMFBY ಅಂತ ಕರಿತೀವಿ. ಸೊ ಇದರಲ್ಲಿ ಒಂದಷ್ಟು ಮಾಡಿಫಿಕೇಷನ್ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಒಂದಷ್ಟು ಕ್ಯಾಪ್ ಏನಿತ್ತು ಅವೆಲ್ಲಗಳನ್ನು ತೆಗೆದಿದ್ದಾರೆ. ಓಕೆ, ಈಗ ಆಲ್ರೆಡಿ 16,000 ಕೋಟಿ ರೂಪಾಯಿಗಳನ್ನು ಇತ್ತೀಚಿನ ಬಜೆಟಲ್ಲೂ ಕೂಡ ಈ ಒಂದು PMFBYಗೆ ನೀಡಿದ್ರು ಕೇಂದ್ರ ಸರ್ಕಾರ. ಓಕೆ, ನೆಕ್ಸ್ಟು 13ನೇ ಪ್ರಶ್ನೆ, ಮಣ್ಣು ಆರೋಗ್ಯ ಕಾರ್ಡ್ ಅಥವಾ SHC ಅಂತ ಕರಿತೀವಿ, ಸಾಯಿಲ್ ಹೆಲ್ತ್ ಕಾರ್ಡ್ನ ಬಗೆಗಿನ ಯಾವ ಕೆಳಗಿನ ಹೇಳಿಕೆಗಳು ಸೂಕ್ತವಾಗಿವೆ? ಓಕೆ, ದಿಸ್ ಹೆಲ್ಪ್ಸ್ ಫಾರ್ಮರ್ಸ್ ಟು ಗ್ರೋ ದ ರೈಟ್ ಕ್ರಾಪ್ಸ್ ಫಾರ್ ರೈಟ್ ಸೀಸನ್ ಆ್ಯಂಡ್ ರೈಟ್ ಸಾಯಿಲ್ ಟೈಪ್. ಓಕೆ, ನೆಕ್ಸ್ಟ್ ಒನ್ನು, ದಿಸ್ ಸಜೆಸ್ಟ್ಸ್ ನಾಟ್ ಟು ಯೂಸ್ ದ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಮೊದಲನೇದೇನೆಂದರೆ ಈ ಮಣ್ಣು ಆರೋಗ್ಯ ಕಾರ್ಡ್ ಏನು ಹೇಳುತ್ತೆ, ಸರಿಯಾದ ಬೆಳೆಗಳನ್ನು ಸರಿಯಾದ ಸೀಸನಲ್ಲಿ ಸರಿಯಾದ ಮಣ್ಣಿನಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು. ಎರಡನೇದು, ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ನಮ್ಮ ರಸಗೊಬ್ಬರಗಳೇನಿದ್ದಾವೆ ಅವುಗಳನ್ನು ಬಳಸಬಾರ್ದು ಅಂತ ಹೇಳುತ್ತೆ ಅನ್ನೋದಾದರೆ ಸರಿಯಾದ ಉತ್ತರ ಎ ಮಾತ್ರ ಸರಿಯಾಗುತ್ತೆ. ಯಾಕಂದರೆ ಸರಿಯಾದ ಮಣ್ಣಿನಲ್ಲಿ ಸರಿಯಾದ ಒಂದು ಸೀಸನಲ್ಲಿ ಸರಿಯಾದ ಬೆಳೆಯನ್ನು ಬೆಳೆಯೋದಕ್ಕೆ ಮಣ್ಣು ಆರೋಗ್ಯ ಕಾರ್ಡ್ ಸಹಾಯ ಮಾಡುತ್ತೆ, ಮತ್ತು ಕೆಮಿಕಲ್ ಫರ್ಟಿಲೈಸರ್ಸನ್ನು ಬಳಸೋದಕ್ಕೆ ಅದು ಕೂಡ ಹೇಳುತ್ತೆ, ಆದರೆ ಎಷ್ಟು ಪ್ರಮಾಣದಲ್ಲಿ ಅನ್ನುತ್ತೆ. ಓಕೆ,
ನೋಡಿ, ಮಣ್ಣು ಆರೋಗ್ಯ ಚೀಟಿ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅಂತಕ್ಕಂಥದ್ದನ್ನು ರೈತರ ಮಣ್ಣಿನಲ್ಲಿ ಯಾವ ಯಾವ ಪೋಷಕಾಂಶಗಳು ಎಷ್ಟಿದ್ದಾವೆ, ಯಾವುದು ಕಡಿಮೆ ಇದೆ, ಯಾವುದು ಹೆಚ್ಚಿಗೆ ಇದೆ, ಯಾವುದನ್ನು ಎಷ್ಟು ಹಾಕಬೇಕು ಅನ್ನೋ ಒಂದು ಅಂಶಗಳನ್ನು ಈ ಒಂದು ಮಣ್ಣು ಆರೋಗ್ಯ ಚೀಟಿಯಲ್ಲಿ ಸರ್ಕಾರ ಮಣ್ಣಿನ ಪರೀಕ್ಷೆ ಮಾಡಿ ನೀಡ್ತಕ್ಕಂಥದ್ದೇ ಸಾಯಿಲ್ ಹೆಲ್ತ್ ಕಾರ್ಡ್ ಆಗುತ್ತೆ. ಓಕೆ, ನೋಡಿ 2020-21ನೇ ಸಾಲಿನಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಹಾಗೂ ತರಬೇತಿಯ ಮೂಲಕ ಮಣ್ಣಿನ ಆರೋಗ್ಯ ಚೀಟಿ ಶಿಫಾರಸುಗಳ ಅನ್ವಯ ರಸಗೊಬ್ಬರಗಳ ಬಳಸಿ ಉತ್ಪಾದನೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಗಮನ ನೀಡಲಾಗಿದೆ. ಓಕೆ, ಆರೋಗ್ಯ ಚೀಟಿ ಶಿಫಾರಸ್ಸಿನ ಅನ್ವಯ ಮಣ್ಣು ಸುಧಾರಕಗಳು, ಲಘು ಪೋಷಕಾಂಶಗಳು, ಜೈವಿಕ ಗೊಬ್ಬರಗಳಲ್ಲದೆ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳನ್ನು ರೈತರಿಗೆ ಆರ್ಥಿಕ ಸಹಾಯದಲ್ಲಿ ನೀಡ್ತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಯಾವ ಯಾವ ಒಂದು ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳಂತ ನೋಡೋದಾದರೆ, ಜನರಲ್ ಆಗಿ ಆಕ್ಸಿಜನ್ನು, ನೀರು ನ್ಯಾಚುರಲ್ ಆಗಿ ಸಿಗುತ್ತೆ. ಇನ್ನು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ NPK ಅಂತ ಕರಿತೀವಿ. ಇವುಗಳನ್ನು ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಓಕೆ, ಇನ್ನು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂದರೆ ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್ಗಳಾಗ್ತವೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಲಘು ಪೋಷಕಾಂಶಗಳು ಅಂದರೆ ಬೇರೆ ಬೇರೆ ಐರನ್ನು, ಜಿಂಕು, ಕಾಪರು ಅಥವಾ ಮ್ಯಾಂಗ್ನೀಸ್ ಇವು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗ್ತವೆ. ನೈಟ್ರೋಜನ್ನು, ಫಾಸ್ಫರಸ್, ಪೊಟ್ಯಾಷಿಯಂಗಳು ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಇವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ. ಹಾಗಾಗಿ ಅವುಗಳು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ತವೆ. ಇವುಗಳು ನಮ್ಮ ಹೊಲಗಳಲ್ಲಿ, ನಮ್ಮ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವಿದ್ದಾವೆ, ಹಾಗಾದರೆ ಯಾವ ಕಡಿಮೆ ಪ್ರಮಾಣದಲ್ಲಿದ್ದಾವೆ ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗುತ್ತೆ. ಈ ಒಂದು ರಿಪೋರ್ಟನ್ನು ಕೊಡ್ತಕ್ಕಂಥದ್ದೇ ಮಣ್ಣು ಆರೋಗ್ಯ ಚೀಟಿ. ಸರ್ಕಾರಗಳು ಇವುಗಳನ್ನು ಒಂದು ಲ್ಯಾಬ್ ಮುಖಾಂತರ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಯಾವುದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ನಾವು NPKಗಳನ್ನು ಹಾಕ್ತಾ ಹೋಗ್ತೀವಿ, ಯೂರಿಯಾನ ಜಾಸ್ತಿ ಹಾಕ್ತಾ ಹೋಗ್ತಾ ಇರ್ತೀವಿ. ಅಲ್ಲಿ ಯೂರಿಯಾ ಪ್ರಮಾಣ ಆಲ್ರೆಡಿ ಇದ್ದರೆ, ನೈಟ್ರೋಜನ್ ಪ್ರಮಾಣ ಇದ್ದಾಗ ಮತ್ತೆ ಯಾಕೆ ಯೂರಿಯಾ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಈಗ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ಕೃಷಿ ಕಡೆ ನಾವು ಗಮನ ಹರಿಸ್ಬೇಕಾಗುತ್ತೆ. ಸೊ ಅದು ಮಣ್ಣು ಆರೋಗ್ಯ ಕಾರ್ಡನ್ನು ಒಂದು ಉದ್ದೇಶ ಆಗಿದೆ. ನೆಕ್ಸ್ಟು, ರಾಜ್ಯದಲ್ಲಿ ಬರ ನಿರೋಧಕ ಬೆಳೆಗಳನ್ನು ಪ್ರೋತ್ಸಾಹಿಸಲು ರೈತ ಸಿರಿ ಯೋಜನೆಯನ್ನು ಈಗಾಗಲೇ ಜಾರಿಗೆ ತರಲಾಗಿದೆ. ಈ ಯೋಜನೆಯನ್ನು ವಿಸ್ತರಿಸಿ 2020-21ನೇ ಸಾಲಿನಲ್ಲಿ ಯಾವ ಸಿರಿಧಾನ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ ಅಂತ ನಾವು ಹಿಂದೆ ನೋಡಿದ್ವಿ. ಹಾಗಾಗಿ ಇದ್ರ ಮೇಲೆ ಜಾಸ್ತಿ ಡಿಸ್ಕಷನ್ ಬೇಡ. ಟೇಫ್, ಚಿಯಾ, ಕ್ವಿನೋವಾಗಳನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಅಂದರೆ ಈ ರೈತ ಸಿರಿ ಯೋಜನೆ ಅಂದರೆ ಈ ನಮ್ಮ ನವಣೆ, ಆರಕ, ಕೊರಲೆ, ಸಾಮೆ, ಬರಗು, ಊದಲು ಇವುಗಳು ಏನಿದ್ದಾವೆ ತೃಣಧಾನ್ಯಗಳು ಅಂತ ಏನು ಕರಿತೀವಿ ಅಥವಾ ಸಿರಿಧಾನ್ಯಗಳು ಅಂತ, ಇವುಗಳನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡೋದಕ್ಕೋಸ್ಕರ ರೈತರಿಗೆ ಎಕರೆಗೆ 10,000 ರೂಪಾಯಿ, ಹೆಕ್ಟೇರಿಗೆ 10,000 ರೂಪಾಯಿಗೆ ಅಂತ ಪ್ರೋತ್ಸಾಹ ಧನವನ್ನು ನೀಡ್ತಾ ಬರ್ತಾ ಇದೆ ಸರ್ಕಾರ. ಸೊ ಅದನ್ನು ಬಜೆಟಲ್ಲಿ ಮೆನ್ಷನ್ ಮಾಡಿದ್ರು, ಅದ್ರ ಬಗ್ಗೆ ಈಗ ಹೇಳ್ತಕ್ಕಂಥದ್ದು. ಜೊತೆಗೀಗ ಟೇಫ್, ಚಿಯಾ, ಕ್ವಿನೋವಾ ಅಂತ ಹೊಸ 3 ಸಿರಿಧಾನ್ಯಗಳನ್ನು ಆ್ಯಡ್ ಮಾಡಿದ್ರು, ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟು, ಕೇಂದ್ರದಲ್ಲಿರುವ ಕೇಂದ್ರ ಕೃಷಿ ಬೆಲೆ ಆಯೋಗ ಅಂದರೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ CACP ಅಂದರೆ ಕೇಂದ್ರದ ಕೃಷಿ ಬೆಲೆ ಆಯೋಗದಂತೆ ರಾಜ್ಯದಲ್ಲಿ ಕೂಡ ಕೃಷಿ ಬೆಲೆ ಆಯೋಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯವೇ ಆಗುತ್ತೆ. ಅಂದರೆ ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್ KAPCಯನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲೇನಾಗುತ್ತೆ, ಕೇಂದ್ರದಲ್ಲಿ ನೋಡಿ ಕೆಲವೊಂದು ಬೆಲೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಅಂತ ಕೇಳಿರ್ತೀವಿ. ಅದಕ್ಕೋಸ್ಕರ ಕೇಂದ್ರ ಕೃಷಿ ಬೆಲೆ ಆಯೋಗವು ಒಂದಷ್ಟು ಸ್ಟಡಿ ಮಾಡಿ ಅವ್ರಿಗೆ ಯಾವ ಬೆಳೆಗೆ ಎಷ್ಟು ಬೆಲೆಯನ್ನು ಹೆಚ್ಚಿಗೆ ಮಾಡಬೇಕು, ಬೆಂಬಲ ಬೆಲೆಯನ್ನು ಅಂತ ಒಂದು ಶಿಫಾರಸನ್ನು ಮಾಡುತ್ತೆ. ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಗಳನ್ನು ನಿಗದಿ ಮಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಸಹಿತ ಕರ್ನಾಟಕ ಸರ್ಕಾರವು ಕರ್ನಾಟಕ ಕೃಷಿ ಬೆಲೆ ಆಯೋಗ ಅಂತಕ್ಕಂಥ ಒಂದು ಆಯೋಗವನ್ನು ರಚನೆ ಮಾಡಿದೆ. ಅದು ಕಾಲಕಾಲಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಬೆಂಬಲ ಬೆಲೆ ಘೋಷಣೆಗೆ ಶಿಫಾರಸುಗಳನ್ನು, ರಿಪೋರ್ಟ್ಗಳನ್ನು, ವರದಿಗಳನ್ನು ನೀಡ್ತಾ ಹೋಗುತ್ತೆ. ಅದು ಕರ್ನಾಟಕ ಕೃಷಿ ಬೆಲೆ ಆಯೋಗ ಆಗುತ್ತೆ. ಇಂತಹ ರಾಜ್ಯದಲ್ಲಿಯೇ ಕೃಷಿ ಬೆಲೆ ಆಯೋಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ನಮ್ಮ ಕರ್ನಾಟಕ ಆಗುತ್ತೆ. ಓಕೆ, ಅದು ಕರ್ನಾಟಕ ಕೃಷಿ ಬೆಲೆ ಆಯೋಗದ ಒಂದು ಇನ್ಫಾರ್ಮೇಷನ್. ಹಾಗಾದರೆ ಪ್ರಶ್ನೆ ಬರ್ಬೋದು, ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅನ್ನೋದಾದರೆ ಶ್ರೀ ಹನುಮನಗೌಡ ಬೆಳಗುರ್ಕಿ ಅವರು. ನಾವು ಆಲ್ರೆಡಿ ಬೇರೆ ಕಡೆ ನೋಡಿದ್ವಿ, ಕೂಡ ಡಿಸ್ಕಸ್ ಮಾಡಿದ್ವಿ. ಅವರೀಗ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಈ ಒಂದು ಕರ್ನಾಟಕ ಕೃಷಿ ಬೆಲೆ ಆಯೋಗದ ಕಾರ್ಯಗಳೇನು? ಇದು ಯಾಕೆ ಪ್ರಶ್ನೆ ಆಗಿತ್ತಂದರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ 3ನೇ ಅವಧಿಗೆ ಈ ಒಂದು ಆಯೋಗವನ್ನು ಮುಂದುವರಿಸಿದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಇವರ ಕಾರ್ಯಗಳೇನು ನೋಡ್ತಾ ಹೋಗೋಣ. ನೋಡಿ, ಕರ್ನಾಟಕ ಕೃಷಿ ಬೆಲೆ ಆಯೋಗವನ್ನು ಜೂನ್ 2014ರಿಂದ ಪ್ರಸ್ತುತ
ಆಯೋಗ ಅಸ್ತಿತ್ವದಲ್ಲಿದೆ ಅಂತಕ್ಕಂಥದ್ದು. 2 ಅವಧಿಗಳನ್ನು ಪೂರೈಸಿದೆ, 14ರಿಂದ 17, 17ರಿಂದ 20, ಅಂದರೆ 3 ವರ್ಷಗಳ ಅವಧಿಯ 2 ಅವಧಿಗಳನ್ನು ಪೂರೈಸಿದೆ. ಈಗ 3ನೇ ಅವಧಿಗೆ ಜೂನ್ 2020ರಿಂದ ಜೂನ್ 2023ರವರೆಗೂ ಕರ್ನಾಟಕ ಕೃಷಿ ಬೆಲೆ ಆಯೋಗವನ್ನು ಮುಂದಕ್ಕೆ ಹಾಕಿದ್ದಾರೆ. ಅಂದ್ರೇನು, ಅದರ ಒಂದು ಆಯೋಗವನ್ನು ಕಂಟಿನ್ಯೂ ಮಾಡಿದ್ದಾರೆ ಅಂತಕ್ಕಂಥದ್ದು. ಇದರ ಕೆಲಸ ಏನಂದರೆ, ಕೇಂದ್ರ ಸರ್ಕಾರ ಘೋಷಿತ ಬೆಂಬಲ ಬೆಲೆಗಳಲ್ಲಿ ಕೃಷಿ ಉತ್ಪನ್ನಗಳ ಖರೀದಿ ಸಂಬಂಧ ಸರ್ಕಾರವು ಮಧ್ಯಪ್ರವೇಶ ಮಾಡುವ ನಿಟ್ಟಿನಲ್ಲಿ ಸೂಕ್ತ ಶಿಫಾರಸನ್ನು ಮಾಡಬೇಕಾಗುತ್ತೆ. ಬೆಳೆ ಉತ್ಪಾದನೆ, ಬೆಲೆ ಮುನ್ನಂದಾಜು ಅಧ್ಯಯನ, ಕೃಷಿ ವಲಯವಾರು ಬೆಳೆ ಯೋಜನೆ ರೂಪಿಸುವ ಬಗ್ಗೆ ಅಧ್ಯಯನ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ, ಕೃಷಿ ಯಾಂತ್ರೀಕರಣ ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಕೈಗೊಂಡು ಸರ್ಕಾರಕ್ಕೆ ಕಾಲಕಾಲಕ್ಕೆ ವರದಿಗಳನ್ನು ನೀಡಬೇಕಾಗುತ್ತೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಸಮಗ್ರ ಕೃಷಿ ನೀತಿಯನ್ನು ತರಬೇಕಾಗುತ್ತೆ. ನೀರಾವರಿ ನೀತಿ, ಕೃಷಿ ಸಾಲ ನೀತಿ, ಬೆಲೆ ನೀತಿ, ರಫ್ತು ಆಮದುಗಳು ಇತ್ಯಾದಿಗಳ ಬಗ್ಗೆ ಒಂದಷ್ಟು ಸ್ಟಡಿ ಮಾಡಿ ಎಕ್ಸ್ಪರ್ಟ್ಗಳಿರ್ತಕ್ಕಂಥ ಒಂದು ಆಯೋಗ ಆಗುತ್ತೆ ಕರ್ನಾಟಕ ಕೃಷಿ ಬೆಲೆ ಆಯೋಗ. ಓಕೆ, ಅದನ್ನೀಗ 3 ವರ್ಷಗಳ ಕಾಲ ಮುಂದುವರಿಸಿದ್ದಾರೆ. ಅದರ ಅಧ್ಯಕ್ಷರಿಗೆ ಯಾರಿದ್ದಾರೆ ಅಂದರೆ ಹನುಮನಗೌಡ ಬೆಳಗುರ್ಕಿ ಅವರು. ಓಕೆ, ನೆಕ್ಸ್ಟು, ರೈತರು ತಾವು ಬೆಳೆದ ಬೆಳೆಯ ಸಮೀಕ್ಷೆಯನ್ನು ತಾವೇ ಮಾಡಲು ಅನುಕೂಲ ಮಾಡಿಕೊಡುವ ಯಾವ ಮೊಬೈಲ್ ಅಪ್ಲಿಕೇಶನನ್ನು ರಾಜ್ಯ ಕೃಷಿ ಇಲಾಖೆಯು ಬಿಡುಗಡೆ ಮಾಡಿದೆ? ವಾಟ್ ಇಸ್ ದ ನೇಮ್ ಆಫ್ ದ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಡ್ ಬೈ ದ ಸ್ಟೇಟ್ ಗವರ್ನಮೆಂಟ್ ಟು ಅಸಿಸ್ಟ್ ದ ಫಾರ್ಮರ್ಸ್ ಇನ್ ಫೀಲ್ಡ್ ಆ್ಯಂಡ್ ಕ್ರಾಪ್ ಸರ್ವೆ? ಅಂದರೆ ಬೆಳೆ ದರ್ಶಕ್ ಅಪ್ಲಿಕೇಶನ್, ಬೆಳೆ ಸಮೀಕ್ಷೆ ಅಪ್ಲಿಕೇಶನ್, ರೈತ ಮಿತ್ರ ಅಪ್ಲಿಕೇಶನ್, ರೈತ ಬೆಳೆ ಅಪ್ಲಿಕೇಶನ್. ಅಂದರೆ ಸರಿಯಾದ ಉತ್ತರ ಬೆಳೆ ದರ್ಶಕ್ ಅಪ್ಲಿಕೇಶನ್ ಆಗುತ್ತೆ. ಓಕೆ, ಅಂದರೆ ರೈತರು ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಹಿಂದೆ ಯಾವ್ಯಾವ ಕಂದಾಯ ಇಲಾಖೆಯವರು ಅಥವಾ ಕೃಷಿ ಇಲಾಖೆಯವರು ಬಂದು ಅವರ ಬೆಳೆಗಳನ್ನು ಸಮೀಕ್ಷೆ ಮಾಡ್ತಾ ಇದ್ರು. ಆದರೆ ಈಗ ರೈತರು ತಾವು ಬೆಳೆದಿರ್ತಕ್ಕಂಥ ಬೆಳೆಯ ಸಮೀಕ್ಷೆಯನ್ನು ತಾವೇ ಮೊಬೈಲ್ ಮುಖಾಂತರ ಮಾಡ್ಬೋದು ಅಂತ ಒಂದು ಮೊಬೈಲ್ ಅಪ್ಲಿಕೇಶನ್ ತಂದಿದೆ ಕರ್ನಾಟಕ ಸರ್ಕಾರ. ಅದರ ಹೆಸರು ಬೆಳೆ ದರ್ಶಕ್ ಅಪ್ಲಿಕೇಶನ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಕರೆಂಟ್ ಇವೆಂಟ್ಸಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಈ ರೀತಿಯಾಗಿ ತಮ್ಮ ಬೆಳೆಯನ್ನು ಒಂದು ಫೋಟೋ ತೆಗೆಸ್ಕೊಂಡು ಅದರಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು. ಸೊ ನೋಡಿ, ಕೃಷಿ ಸಚಿವರು ಕೂಡ ಇಲ್ಲಿದ್ದಾರೆ. ಓಕೆ, BC ಪಾಟೀಲ್ ಅವರು. ಸೊ ಇದ್ರ ಬಗ್ಗೆ ನಾವು ಹಿಂದೆ ಡಿಸ್ಕಸ್ ಕೂಡ ಮಾಡಿದ್ವಿ. ಇದರಿಂದ ಏನಾಗುತ್ತೆ, ರೈತರ ಪಹಣಿಗಳಲ್ಲಿ ಬೆಳೆ ಮಾಹಿತಿ ಸರಿಯಾಗಿ ನಮೂದಾಗಿರಲ್ಲ. ನೀವು ಬೇಕಾದರೆ ಪಾಣಿ ತೆಗೆದು ನೋಡಿ, ಅದರಲ್ಲಿ ಏನಿರುತ್ತೆ, ನಾವು ಬೆಳೆನೇ ಒಂದು, ಅಲ್ಲಿರ್ತಕ್ಕಂಥ ಮೆನ್ಷನ್ ಆಗಿರ್ತಕ್ಕಂಥ ಬೆಳೆಯೇ ಒಂದು. ಹಾಗಾಗಿ ಈ ಒಂದು ನಿಖರತೆಯನ್ನು ತರಲು ಈ ಆಡಳಿತ ಇಲಾಖೆ ವತಿಯಿಂದ ಬೆಳೆ ಸಮೀಕ್ಷೆ ಆ್ಯಪನ್ನು ಅಭಿವೃದ್ಧಿಪಡಿಸಲಾಗಿದೆ. ಓಕೆ, ಇದ್ರ ಬಗ್ಗೆ ನಾವು ಹಿಂದೆ ಭಾಳ ಡಿಸ್ಕಸ್ ಮಾಡಿದ್ದೀವಿ, ಸದ್ಯ ಬೇಡ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದ ಪರ್ಪಸ್ ಆಫ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್? ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಕರಿತೀವಿ, FPOs ಅಂತ. ಇದನ್ನು ನಬಾರ್ಡ್ ಬ್ಯಾಂಕು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಹಾಗಾದರೆ ಇವುಗಳ ಉದ್ದೇಶವೇನು? ಇದನ್ನು ಕೂಡ ನೋಡಿದ್ವಿ. ರೈತರ ಬೆಳೆಗೆ ಬೆಳೆದ ಬೆಳೆಗಳಿಗೆ ತಾವೇ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡು ಉತ್ತಮ ಲಾಭ ಗಳಿಸ್ತಕ್ಕಂಥದ್ದು. ಹೌದು, ಇವತ್ತೇನಾಗ್ತಾ ಇದೆ, ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಮಾರುಕಟ್ಟೆ ಇಲ್ಲ, ಮಾರುಕಟ್ಟೆ ಇದ್ದರೂ ಸರಿಯಾದ ಒಂದು ಬೆಲೆ ಸಿಗ್ತಾ ಇಲ್ಲ ಆತ ಬೆಳೆದಿರ್ತಕ್ಕಂಥ ಬೆಳೆಗೆ. ಅದಕ್ಕೋಸ್ಕರ ರೈತರೇ ಸೇರಿ ಒಂದು ಸಂಸ್ಥೆಯನ್ನು ಮಾಡ್ಕೋಬೇಕು. ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಒಂದು ಸರಿಯಾದ ಬೆಲೆಗೆ ಬೇರೆಯವರಿಗೆ ಮಾರಬೇಕು. ಅಂಥ ಒಂದು ಸಂಸ್ಥೆಗಳಿಗೆ ರೈತ ಉತ್ಪಾದಕರ ಸಂಸ್ಥೆಗಳು ಅಂತ ಕರಿತೀವಿ. ತಾವೇ ಮಾರುಕಟ್ಟೆಯನ್ನು ಸೃಷ್ಟಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು, ಸರ್ಕಾರದ ವಿರುದ್ಧ ಬೆಂಬಲ ಬೆಲೆ ಹೆಚ್ಚಳಕ್ಕಾಗಿ ಹೋರಾಟ ನಡೆಸೋದಕ್ಕೆ ಏನಾದರೂ FPOವನ್ನು ತರ್ತಾ ಇದ್ದಾರೆ ಅಂದರೆ ಸರಿಯಾಗಿ ಉತ್ತರ ಅಲ್ಲ. ಹಾಗಾಗಿ ಮಾತ್ರ ಸರಿಯಾಗುತ್ತೆ. ಸೊ ಇಂಥ ರೈತ ಉತ್ಪಾದಕರ ಸಂಸ್ಥೆಗಳನ್ನು ನಮ್ಮ ರಾಜ್ಯದಲ್ಲಿ ಹಲವಾರು ಸಂಸ್ಥೆಗಳನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಮಾರು 263 FPOಗಳನ್ನು ಸ್ಥಾಪನೆ ಮಾಡಲು ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಓಕೆ, ಅಂಥ ಒಂದು ರೈತ ಸಂಸ್ಥೆಗಳಲ್ಲಿ ಈಗ 66 FPOಗಳು, ರೈತ ಉತ್ಪಾದಕ ಸಂಸ್ಥೆಗಳು ಈಗ ಏಕೀಕೃತ ಮಾರುಕಟ್ಟೆಗೆ ಬರ್ತಾ ಇದ್ದಾವೆ. ಓಕೆ, ಇಲ್ಲಿ ನೋಡಿ, ರಾಷ್ಟ್ರೀಯ ಮಾರ್ಕೆಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥದ್ದು REMS ಅನ್ನೋದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಆನ್ಲೈನ್ ಕೃಷಿ ಮಾರುಕಟ್ಟೆ ಆಗುತ್ತೆ. ಅದರಲ್ಲಿ ಈಗ 66 ರೈತರ ಒಂದು ಉತ್ಪಾದಕ ಸಂಸ್ಥೆಗಳು ಸಹಿತ ರಿಜಿಸ್ಟರ್ ಆಗ್ತಾ ಇದ್ದಾವೆ. ಈ ರಿಜಿಸ್ಟರ್ ಆಗೋದ್ರಿಂದ ದೇಶದ ವಿವಿಧ ಮೂಲೆಗಳಿಂದ ಇರ್ತಕ್ಕಂಥ ಬಿಸ್ನೆಸ್ ಮನ್ಗಳು ಸಹಿತ ಇವರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಆನ್ಲೈನ್ ಮುಖಾಂತರನೇ ಪರ್ಚೇಸ್ ಮಾಡ್ಬೋದು. ಅವು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಯೂನಿಫೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ 19ನೇ ಪ್ರಶ್ನೆ. ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕು ಕರ್ನಾಟಕದ ಯಾವ ತಾಲೂಕಿನಲ್ಲಿದೆ? ಯಾವ ಜಿಲ್ಲೆ ಬೇರೆ ಆಗುತ್ತೆ, ಇಲ್ಲಿ ತಾಲೂಕನ್ನು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ. ಏಷ್ಯಾಸ್ ಫಸ್ಟ್ ರೈಸ್ ಟೆಕ್ನಾಲಜಿ ಪಾರ್ಕ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ತಾಲೂಕ್? ಗಂಗಾವತಿ, ಕಾರಟಗಿ, ಕಂಪ್ಲಿ, ಕುರುಗೋಡು. ಅಂದರೆ ಸರಿಯಾದ ಉತ್ತರ. ಭಾಳಷ್ಟು ಜನ ಗಂಗಾವತಿ ಅನ್ಕೊಳ್ತೀರಿ.
ನೋಡಿ, ಮೊದಲು ಕಾರಟಗಿ ಗಂಗಾವತಿ ತಾಲೂಕಲ್ಲಿತ್ತು. ಈಗ ಹೊಸ ತಾಲೂಕನ್ನು ಮಾಡಿದರೆ ಕಾರಟಗಿ ತಾಲೂಕು ಅಂತ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕು ಆಗುತ್ತೆ. ಸೊ ಹಾಗಾಗಿ ಹಿಂದೆ ಗಂಗಾವತಿ ರೈಸ್ ಟೆಕ್ನಾಲಜಿ ಪಾರ್ಕ್ ಅಂತ ಏನು ಕರಿತಾ ಇದ್ದೀವಿ, ಇವತ್ತು ಅದನ್ನು ಕಾರಟಗಿ ರೈಸ್ ಟೆಕ್ನಾಲಜಿ ಪಾರ್ಕ್ ಅಂತ ಕರಿಬೇಕಾಗುತ್ತೆ. ಯಾಕಂದರೆ ಕಾರಟಗಿ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ತಾಲೂಕು ಆಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ. ಓಕೆ, ನೋಡಿ, ಗಂಗಾವತಿ ತಾಲೂಕಿನ ಕಾರಟಗಿ ಅಂತಲೇ ಇನ್ನೂ ಎಕನಾಮಿಕ್ ಸರ್ವೆಯಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಬಟ್ ಆ್ಯಕ್ಚುಲಿ ಕಾರಟಗಿ ಕೂಡ ಸಪ್ರೇಟ್ ತಾಲೂಕಾಗಿದೆ. ಓಕೆ, ಈ ಒಂದು ರೈಸ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಿ ಭತ್ತ ಮತ್ತು ಅಕ್ಕಿಯನ್ನು ಸ್ವಚ್ಛಗೊಳಿಸಲು, ವರ್ಗೀಕರಿಸಲು, ಸಂಸ್ಕರಿಸಲು, ಪ್ಯಾಕ್ ಮಾಡಲು, ಮಾರಾಟ ಮಾಡಲು, ಬ್ರ್ಯಾಂಡ್ ಮಾಡಲು ಮತ್ತು ರಫ್ತು ಮಾಡಲು ಬೇಕಾದಂತಹ ಉನ್ನತ ಮಟ್ಟದ ತಂತ್ರಜ್ಞಾನ ಸೌಲಭ್ಯಗಳನ್ನು ಕೊಟ್ಟು ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಬೇಕು. ಯಾಕಂದರೆ ಗಂಗಾವತಿ, ಕಾರಟಗಿ, ಸಿಂಧನೂರು, ಮಾನ್ವಿ ತಾಲೂಕುಗಳಲ್ಲಿ ಅತಿ ಹೆಚ್ಚು ಭತ್ತ, ಸುತ್ತಲ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಈ ಭತ್ತಕ್ಕೆ ಅಕ್ಕಿಯನ್ನು ಮಾಡಿ ಸ್ವಚ್ಛಗೊಳಿಸಿ ಬ್ರ್ಯಾಂಡನ್ನೇ ಕ್ರಿಯೇಟ್ ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಒಂದು ರೈಸ್ ಟೆಕ್ನಾಲಜಿ ಪಾರ್ಕನ್ನು ಕಾರಟಗಿಯಲ್ಲಿ ತರ್ತಾ ಇದ್ದಾರೆ. ಇದಕ್ಕೋಸ್ಕರ 315 ಎಕರೆ ಜಮೀನನ್ನು ಕೂಡ ವಶಪಡಿಸಿಕೊಂಡು ಈಗ ಕಟ್ಟಡ ಕಾಮಗಾರಿಗಳು ಕೂಡ ನಡೀತಾ ಇದ್ದಾವೆ. ಓಕೆ, ಮತ್ತು ಈ ಒಂದು ಕರ್ನಾಟಕ ಎಕನಾಮಿಕ್ ಸರ್ವೆಯ 4ನೇ ಒಂದು ಭಾಗದ ಕೊನೆಯ ಪ್ರಶ್ನೆ, ಕರ್ನಾಟಕದ ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್ GI ಟ್ಯಾಗ್ ಹೊಂದಿರತಕ್ಕಂಥ ಯಾವುದಾದರೂ 5 ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಹೆಸರಿಸಿ ಅಂತ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಮಾತ್ರ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಇದ್ರ ಬಗ್ಗೆ ನಾವು ಆಲ್ರೆಡಿ ಭಾಳಷ್ಟು ಕಡೆ ಡಿಸ್ಕಸ್ ಮಾಡಿದ್ದೀವಿ. 16 ನೋಂದಾಯಿತ GI ಅಗ್ರಿ ಒಂದು ಪ್ರಾಡಕ್ಟ್ಗಳು ಇದ್ದಾವೆ ಅಂತಕ್ಕಂಥದ್ದು. ಯಾವ್ಯಾವ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೋಬೋದು. ನಾವು ಹಿಂದೆ ಕರೆಂಟ್ ಇವೆಂಟ್ಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥದ್ದು ಗುಲ್ಬರ್ಗದ ತೊಗರಿಬೇಳೆ, ಸಿರಿಸೆಯ ಅಡಕಿ, ಬಾಬಾ ಬುಡನ್ಗಿರಿ ಮತ್ತು ಚಿಕ್ಕಮಗಳೂರುಗಳಲ್ಲಿರ್ತಕ್ಕಂಥ ಕೊಡಗುಗಳಲ್ಲಿರ್ತಕ್ಕಂಥ ಅರೇಬಿಕಾ ಕಾಫಿಗಳಿಗೆ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಸೊ ಹೀಗೆ ಈ ಒಂದು ಎಕನಾಮಿಕ್ ಸರ್ವೆಯ 4ನೇ ಭಾಗದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 20 ಪ್ರಮುಖ ಘಟನೆಗಳನ್ನು, ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಒಂದು ಆರ್ಥಿಕ ಸಮೀಕ್ಷೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಈಗ ಮುಂದಿನ ಭಾಗದಲ್ಲಿ ಇನ್ನಷ್ಟು ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.